ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನೋಡೋಣ ಟಿ ಇ ಟಿ, ಜಿ ಪಿ ಎಸ್ ಟಿ, ಎಚ್ ಎಸ್ ಟಿ ಆರ್, ಸೆಂಟ್ರಲ್ ಟಿ ಇ ಟಿ ಇವಕ್ಕೆಲ್ಲ ಏನಂದಾವಂದ್ರೆ ಕನ್ನಡ ಗ್ರಾಮರ್ ವ್ಯಾಕರಣ ನೋಡಿ ಬರ್ರಿ. ಫಸ್ಟ್ ಒನ್ ಯಾವುದಂದ್ರೆ ಕನ್ನಡ ವರ್ಣಮಾಲೆಗಳು. ಕನ್ನಡ ವರ್ಣಮಾಲೆ ಒಟ್ಟು ಎಷ್ಟು ಅಕ್ಷರ ಅದಾವಂದ್ರೆ 49 ಅಕ್ಷರಗಳಿವೆ. ಅವುಗಳು ಯಾವ್ಯಾವಂದ್ರೆ ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಕಗಳು 3 ವಿಧಗಳ ವಿಂಗಡಿಸ್ತಾರೆ. ಇದ್ರೊಳಗೆ 49 ಅಕ್ಷರ ಅದಾವ್ರಿ. ಕನ್ನಡ ಮಾಲೆಯಲ್ಲಿ 49 ಅಕ್ಷರಗಳ ಅವುಗಳಲ್ಲಿ 3 ವಿಧಗಳ ಮಾಡಿ ಯಾವ ಸ್ವರಗಳು, ವ್ಯಂಜನಗಳು ಹಾಗೂ ಯೋಗವಾಹಕಗಳು ಎಂಬುದನ್ನ 3 ವಿಧಗಳು ಮಾಡ್ಯಾರ. ಅದೇ ರೀ ಸ್ವರಗಳು ನೋಡ್ಬರಿ. ಸ್ವರಗಳ ಅ, ಆ, ಇ, ಉ, ರು, ರು, ಎ, ಐ, ಓ, ಔ, ಅಂ, ಅಹ ಇವೇಂದವ್ರಲ್ಲ ಮೇಲಿನ ಸ್ವರಗಳು. ಅದೇ ರೀತಿ ಕಗಗ, ಚಜನ, ಟಟನ, ತತದನ, ಪಪ ಬಬಮ, ಎರಲವ, ಶ, ಹ, ಳ ಇವೇನದವ ಅಂದ್ರೆ ಯೋಗ ವಾಹಕ ವ್ಯಂಜನಗಳಾಗ್ತವ. ಇವ ವ್ಯಂಜನಗಳು. ಇವೇನ್ ಮ್ಯಾಲ ಸ್ವರಗಳು, ಇವ ಸ್ವರಗಳು ರೀ. ಇವ ವ್ಯಂಜನಗಳಾಗಿರ್ತಾವ. ಅದೇ ರೀತಿ ಯೋಗವಾಹಕಗಳು ಅಂ, ಅಹ ಹೇಳ್ದವ್ರಲ್ಲ ಅವ ಯೋಗವಾಹಕಗಳಾಗ್ತವ. ಸ್ವರಗಳು ಎಂದರೇನು? ಸ್ವರಗಳು ಎಷ್ಟದವ? 13 ಅದಾವ. ಒಟ್ಟು ಸ್ವರಗಳು ಎಷ್ಟದವ? 13. ಒಟ್ಟು ಸ್ವರಗಳು ಯಾವ್ಯಾವ? ಅ, ಆ, ಇ, ಉ, ರು, ಎ, ಐ, ಓ, ಔ ಇವ ಸ್ವರಗಳಾಗ್ತವ. ಇವ ಸ್ವರಗಳು ಆಗ್ತಾವ್ರಿ. ಇದ್ರ ಒಳಗ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇನಂತಾರ? ಸ್ವರಗಳ ಎಂದು ಕರೆಯುತ್ತಾರೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಸ್ವರಗಳೆಂದು ಕರೀತಾರೆ. ಕನ್ನಡದಲ್ಲಿ ಒಟ್ಟು ಸ್ವರಗಳು ಎಷ್ಟದಾವಂದ್ರ 13 ಸ್ವರಗಳದಾವ. 13 ಸ್ವರಗಳ ಯಾವ್ಯಾವ ಸ್ವರಗಳ? ಅ, ಆ, ಇ, ಉ, ರು, ಎ, ಐ, ಓ, ಔ ಇವೇನದಾವಂದ್ರ ಸ್ವರಗಳು. ಎಷ್ಟು? 13 ಸ್ವರಗಳಾಗದಾವ. ನೆಕ್ಸ್ಟ್ ಒನ್ರಿ, ಸ್ವರಗಳಲ್ಲಿ ಮುಖ್ಯವಾಗಿ 2 ವಿಧಗಳವ. ಸ್ವರಗಳ ಎಷ್ಟು ವಿಧ ಅದಾವಂದ್ರ 2 ವಿಧ ಅದಾವ. ಯಾವ್ಯಾವ ಅಂದ್ರೆ ಹ್ರಸ್ವ ಸ್ವರ ಹಾಗೂ ದೀರ್ಘ ಸ್ವರ. ಯಾವಂದ್ರ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರ. ಹ್ರಸ್ವ ಸ್ವರ ಎಂದರೆ ನೋಡ್ಬರ್ರಿ. ಹ್ರಸ್ವ ಸ್ವರ ಯಾವುದು? ಹ್ರಸ್ವ ಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವ ಸ್ವರ ಅನ್ನೋದು. ಏನಂದ್ರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತ ಕರೀತಾರಂದ್ರ ಹ್ರಸ್ವ ಸ್ವರ ಎಂದು ಕರೀತಾರ. ಕನ್ನಡದಲ್ಲಿ ಒಟ್ಟು ಹ್ರಸ್ವ ಸ್ವರಗಳ ಎಷ್ಟದಾವಂದ್ರ 6 ಅದಾವ್ರಿ. 6 ಹ್ರಸ್ವ ಸ್ವರಗಳ ಅದಾವ್ರಿ. ಅದ್ರೊಳಗೆ ಯಾವ್ಯಾವ ಅಂದ್ರ ಅ, ಇ, ಉ, ರು, ಎ, ಓ ಇವು 6 ಏನಂತವ ಹ್ರಸ್ವ ಸ್ವರಗಳಾಕವ. ನೆಕ್ಸ್ಟ್ ನೋಡ್ರಿ, ದೀರ್ಘ ಸ್ವರಗಳು. ದೀರ್ಘ ಸ್ವರಗಳ ಎಂದರೇನು? ದೀರ್ಘ ಸ್ವರ ಅಂದರೆ 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳು ದೀರ್ಘ ಸ್ವರ ಅನ್ನೋದು. ಅಂದ್ರೆ ಉದಾಹರಣೆಗೆ ಆ, ಇ, ಉ, ಎ, ಐ, ಓ, ಔ ಹಿಂಗ ದೀರ್ಘವೇನಂತ ಆ, ಇ, ಉ, ಎ, ಐ, ಓ, ಔ ಅಂದ್ರೆ ದೀರ್ಘವಯ ಅವಂದ್ರ ದೀರ್ಘಕಾಲ 2 ಮಾತ್ರ ಕಾಲದಲ್ಲಿ. ಅಂದ್ರ ಆ ಅಂದ್ರೆ 2 ಮಾತ್ರ ಕಾಲ ಆಕವ್ರಿ. ಆ ಎಷ್ಟು ಹೇಳ್ತಿರಲ್ಲ ಅದು ಡಬಲ್ ಆಕತಿ ದೀರ್ಘ ಸ್ವರ. ಅವ್ ಎಷ್ಟು ಅದಾವಂದ್ರ ಒಟ್ಟು 7 ದೀರ್ಘ ಸ್ವರಗಳದಾವ. ಅವ್ಯಾವ ಆ, ಇ, ಉ, ಎ, ಐ, ಓ ನೋಡ್ರಿ. ಆ, ಇ, ಉ, ಎ, ಐ, ಓ, ಔ ಇವಷ್ಟು ಅಂದ್ರೆ 7 ಅಕ್ಕ ನೋಡ್ರಿ. ಏನ್ಸ್ರಿ 1 2 3 4 5 6 7 ಅಕ್ಕವ್ರಿ. ಅದೇ ರೀತಿ ವ್ಯಂಜನಗಳ ನೋಡ್ರಿ. ವ್ಯಂಜನಗಳು ಯಾವ? ವ್ಯಂಜನಗಳು ಎಷ್ಟದಾವ? ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುತ್ತಾರೆ. ಎದರ ಸಹಾಯದಿಂದ ರೀ? ಸ್ವರದಿಂದ ಮತ್ತು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು. ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಎನ್ನುವರು.
ಎಷ್ಟದಾವ ಅಂದ್ರ ವ್ಯಂಜನಗಳು ಎಷ್ಟದಾವ ಅಂದ್ರ 34 ವ್ಯಂಜನಗಳದಾವ. ಇಲ್ಲಿ ಕ ಕ ಗ ಗ ಚ ಚ ಜ ಜನ ಟ ಟ ಡ ಡನ ತ ತ ದ ದನ, ಅದೇ ರೀತಿ ಪ ಪ ಬ ಮ ಎರ ಲವ ಶ ಸ ಹಳ. ಇವು 34 ವ್ಯಂಜನಗಳದಾವ, ನೀವು ನೋಡ್ಕೋಬಹುದ್ರಿ. ಅದೇ ರೀತಿ ಮುಂದ್ರಿ ವ್ಯಂಜನಗಳಲ್ಲಿ ಎಷ್ಟು ವಿಧಗಳವ? ವ್ಯಂಜನಗಳಲ್ಲಿ ಎಷ್ಟು ವಿಧ? ವ್ಯಂಜನಗಳಲ್ಲಿ 2 ವಿಧ ಇರ್ತಾವ್ರಿ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂದ್ರ ನೋಡ್ಬರ್ರಿ. ವರ್ಗೀಯ ವ್ಯಂಜನ ಅಂದ್ರ ವರ್ಗ ಮಾಡಲು ಬರುವಂತಹ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಗಳು ಎನ್ನುವರು. ಅಂದ್ರ ವರ್ಗೀಯ ವ್ಯಂಜನಗಳ ವರ್ಗ ಗುಂಪು ಮಾಡಲು ಬರುವಂತ ವ್ಯಂಜನಗಳಿಗೆ ಏನಂತ ವರ್ಗೀಯ ವ್ಯಂಜನಗಳು ಎಂದು ಕರೆಯುವರು. ಫಸ್ಟ್ ಒನ್ ಯಾವ್ದು ಬರ್ತದೆ ಅಂದ್ರ ವರ್ಗೀಯ ವ್ಯಂಜನಗಳು ಎಷ್ಟದಾವ? ವರ್ಗೀಯ ವ್ಯಂಜನಗಳ 25 ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳನ್ನ ವಿಂಗಡಿಸ್ತಾರ. 3 ವಿಧಗಳ ಅವ್ಯವ ನೋಡ್ಬರ್ರಿ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧಗಳ ವಿಂಗಡಿಸ್ತಾರ. ಅದೇ ಯಾವ್ದಂದ್ರ ಫಸ್ಟ್ ಒನ್ ರೀ, ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ. ಅಲ್ಪ ಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಎಂಬ 3 ವಿಧಗಳನ್ನ ಮಾಡ್ತಾರ ವರ್ಗೀಯ ವ್ಯಂಜನ ಒಳಗಡೆ. ಅದೇ ರೀತಿ ಫಸ್ಟ್ ಒನ್ ನೋಡ್ರಿ ಯಾವ್ದಾರ ವರ್ಗೀಯ ವ್ಯಂಜನ 3 ಇದ್ದಾವೆ. 3 ಇದ್ರೊಳಗ ಫಸ್ಟ್ ನೋಡ್ರಿ ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಅಂದ್ರ ಕಡಿಮೆಯ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳಿಗೇನ ಅಲ್ಪ ಪ್ರಾಣ ಅನ್ನೋರು. ಇದು ನೋಡ್ರಿ, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಾಕ್ಷರಗಳು ಅಂದ್ರ ಕ ಕ ಗ ಗ ಕ ಚ ಟ ತ ಪ. ಇವ ಅಲ್ಪ ಪ್ರಾಣದಲ್ಲಿ ಉಚ್ಚರಿಸಲ್ಪಡುವುದು. ಅದೇ ರೀತಿ ಒಟ್ಟು 10 ಅಲ್ಪ ಪ್ರಾಣಗಳಿವೆ. 10 ದಾವತ್ರಿ. ಅವ ಯಾವ್ಯಾವ ಎಂಬುದನ್ನ ನೋಡ್ಬರಿ. 10 ಅಲ್ಪ ಪ್ರಾಣದಾವತ್ತ. ಅದ್ರೊಳಗೆ ಯಾವ್ಯಾವ್ದಂದ್ರ ಫಸ್ಟ್ ಒನ್ ಕ ಚ ಟ ತ ಪ ಗಜ ದ ಡ ಬ. ಇವ 10 ದಾವ. ಅದೇ ರೀತಿ ಮಹಾಪ್ರಾಣ ನೋಡ, ಇವ 10 ಅಲ್ಪ ಪ್ರಾಣಗಳಲ್ಲಿ ಎಷ್ಟಾವ? 10 ದಾವ. ಕ ಚ ಟ ತ ಪ ಮತ್ತು ಗಜ ದ ಡ ಬ ಇವು 10 ಅಕ್ಕವ. ಅದೇ ರೀತಿ ಮಹಾಪ್ರಾಣ ನೋಡ್ರಿ. ಮಹಾಪ್ರಾಣ ಅಂದ್ರೇನ? ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡೋ ವ್ಯಂಜನಾಕ್ಷರಗಳಿಗೆ ಮಹಾಪ್ರಾಣ ಎನ್ನುವರು. ಇದ್ರ ಬೆಳಗ್ಗೆ ಯಾವ್ದಾವ? 10 ದಾವ್ರಿ. ಇವು ಮಹಾಪ್ರಾಣಗಳು ಎಷ್ಟದಾವ ಅಂದ್ರ 10 ದಾವ. ಅದ್ರೊಳಗ ಫಸ್ಟ್ ನೋಡ್ಬರಿ ಚ ಚ ಕ ಚ ಠ ತ ಪ. ಕ ಚ ಟ ತ ಪ ಗಜ ದ ಡ ಬ. ಅಂದ್ರೆ ನಾವು ಸಣ್ಣ ಇರ್ತಾ ಕಲ್ತದ ನೋಡ್ರಿ, 5th 6th ಕಚ ಟತಬಗಳಿಗೆ ಗಜದ ಳಬ ಬಂದ್ರ ಅದೇ ಏನು ಅತಿದ್ರಿ. ಇಲ್ಲಿ ನೋಡ್ಬರಿ ಅಂದ್ರೆ 10 ಮಹಾಪ್ರಾಣಗಳಿದಾವ. ಕಚ ಟತಪ ಮತ್ತು ಗಜಳದಬ ನೋಡ್ಕೊಂಡು ಮಹಾಪ್ರಾಣಗಳು ಇದಾವ. ವೆರಿ ಇಂಪಾರ್ಟೆಂಟ್ ರೀ. TT ಎಕ್ಸಾಮ್ಗ ವೆರಿ ಇಂಪಾರ್ಟೆಂಟ್ ರೀ. ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಾಗೆ ಕಮೆಂಟ್ ಮಾಡ್ರಿ. ಅದೇ ರೀತಿ ಸಪೋರ್ಟ್ ಮಾಡ್ರಿ. ಮುಂದಿನ ಪ್ರಶ್ನೆ ನೋಡೋಣ. ಅನುನಾಸಿಕಗಳು. ಅನುನಾಸಿಕಗಳ ನಾಸಿಕ ಎಂದರೆ ಮೂಗಿನ ಮೂಲಕ ಅಥವಾ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಏನಂತಾರ? ಅನುನಾಸಿಕ ಎನ್ನುತ್ತ. ಅನುನಾಸಿಕ ಒಳಗೆ ಎಷ್ಟದಾವ ವಿಧಗಳ? 5 ಅನುನಾಸಿಕ ಇವೆ. ಞ ಞ ನ ನ ಮ ಇವು 5 ಅದಾವ್ರಿ. ಅಂದ್ರ ಮೂಗಿನ ಸಹಾಯದಿಂದ ಯಾವತ್ತೀರಿ ನೋಡ್ರಿ, ಮೂಗಿನ ಸಹಾಯದ ಮೂಲಕ, ಮೂಗಿನ ಸಹಾಯ ಮುಖ ಞ ಞ ನ ನ ಮ ಅಂದ್ರ ಮೂಗಿನ ಸಹಾಯದಿಂದ ನಾವು ಯಾವ್ದು ಅಕ್ಷರನ ಉಚ್ಚರಿಸಲ್ಪಡುತ್ತೀವ ಅದನ್ನ ಏನಂತಾರ? ಅನುನಾಸಿಕ ಎಂದು ಕರೀತಾರ. ಅಂದ್ರೆ ಇಲ್ಲಿ ನೀಡಿದಾರ ನೋಡ, ಎಷ್ಟದಾವ ಅಂದ್ರ 5 ಅದಾವ. ಅದ್ರೊಳಗೆ ಯಾವ್ದ? ನ ನ ನ ನ ನ ಮ ಇವು 5 ನಿಯಮಗಳ ಇಲ್ಲಿ ಕಾಣ್ತಾವ. 5 ನಿಯಮಗಳ ಇಲ್ಲಿ ಕಾಣ್ತಾವ. ಅದೇ ರೀತಿಯ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ನೋಡಿದ್ರಿ. ಅವರ್ಗೀಯ ವ್ಯಂಜನಗಳಲ್ಲಿ ಏನೇನು ಅದಾವ? ಅವರ್ಗೀಯ ವ್ಯಂಜನಗಳಲ್ಲಿ ಏನೇನದಾವರ? ಅವರ್ಗೀಯ ವ್ಯಂಜನಗಳಲ್ಲಿ ಯ ಯ ಇಂದ ಳವರೆಗೆ 9 ಅಕ್ಷರಗಳ ವರ್ಗದ ವ್ಯವಸ್ಥೆ ಇಲ್ಲದಿದ್ದರಿಂದ ಇವುಗಳನ್ನು ಅವರ್ಗೀಯ ವ್ಯಂಜನಗಳ ಎನ್ನುತ್ತೇವೆ. ಅಂದ್ರೆ ವ್ಯಂಜನಕ್ಕೆ ಇವ ಸಂಬಂಧ ಪಡಂಗಿಲ್ರಿ. ಆದ್ದರಿಂದ ಯ ಇಂದ ಳವರೆಗೆ, ಯ ಇಂದ ಳವರೆಗೆ ಎಷ್ಟು ಅಕ್ಷರ ಹಾಕವ್ರಿ? ಯದಿಂದ ಳವರೆಗೆ 9 ಅಕ್ಷರ ಹಾಕವ್ರಿ. ಎಷ್ಟು ಅಕ್ಷರ? 9 ಅಕ್ಷರ ಹಾಕವ್ರಿ. ಆ 9 ಅಕ್ಷರಗಳನ್ನು ಏನಂತಾರ? ವರ್ಗದ ವ್ಯವಸ್ಥೆ ಅಕ್ಷರಗಳಲ್ಲಿ ಏನಂದ? ವರ್ಗದ ವ್ಯವಸ್ಥೆ ಇಲ್ಲದುದರಿಂದ. ವರ್ಗದ ವ್ಯವಸ್ಥೆನೇ ಇಲ್ರಿ ಅಲ್ಲಿ. ಅವುಗಳನ್ನ ಏನಂತಾರ? ಅವುಗಳನ್ನ ಅವರ್ಗೀಯ ವ್ಯಂಜನಗಳಿರ್ತಾವ. ಯದಿಂದ 9 ಅಕ್ಷರ ಹಾಕವ್ರಿ.
ಯದಿಂದ ಲವರೆಗೆ ಅಕ್ಷರಗಳ ವರ್ಗ ವ್ಯವಸ್ಥೆನೇ ಇಲ್ಲ. ಆದ್ದರಿಂದ ಇವುಗಳೇನಂತಾರ ಅವರ್ಗೀಯ ವ್ಯಂಜನಗಳ ಎಂದು ಕರೀತಾರೆ. ಅಂದ್ರೆ ಯಾವ್ಯಾವ್ದು ಅಂದ್ರೆ 9 ಇದಾವ್ರಿ. ಯ ರ ಲ ವ ಶ ಶ ಸ ಹ ಳ ಈ ನಿಯಮಗಳ ಕಂಡು ಬರ್ತಾವ. ನೀವು ನೋಟ್ಸ್ ಮಾಡ್ಕೊರಿ. ಇಲ್ಲಕಂದ್ರೆ ನಮ್ಮ ಟೆಲಿಗ್ರಾಮ್ದ ಚಾನಲ್ದಾಗ ಅಲ್ಲಿ ಜಾಯಿನ್ ಆಗ್ರಿ. ಈ ನೋಟ್ಸ ಅಲ್ಲಿ ನಾವು ಅಪ್ಲೋಡ್ ಮಾಡಿರ್ತೀವಿ ರೀ. ನೀವು ಅಲ್ಲಿ ನೋಡಿ ಹೋಗಿ ಡೌನ್ಲೋಡ್ ಮಾಡ್ಕೊಂಡ ನೀವು ಸ್ಟಡಿ ಮಾಡ್ಬೋದ್ರಿ. ಅದೇ ರೀತಿ ಯೋಗವಾಹಕಗಳು 2 ಬರ್ತಾವ. 2 ವಿಧಗಳಾಗಿ ವಿಂಗಡಿಸ್ತಾರ. ಅವು ಯಾವ ಅಂದ್ರೆ ನೋಡ್ಬರ್ರಿ. ಯೋಗವಾಹಕ ಎಂದರೇನು? ಫಸ್ಟ್ ನೋಡ್ರಿ, ಯೋಗವಾಹಕಗಳು ಎಂದರೇನು? ಯೋಗವಾಹಕಗಳು ಎಂದರೇನು ನೋಡ್ರಿ. ಯೋಗವಾಹಕ ಎಂದರೆ ಯೋಗ ಎಂದರೆ ಸಂಬಂಧ, ವಾಹಕ ಎಂದರೆ ಹೊಂದುವುದು. ಯೋಗ ಎಂದರೆ ಸಂಬಂಧ, ವಹ ಎಂದರೆ ಹೊಂದುವುದು. ವಹ ಎಂದರೆ ಹೊಂದುವುದು, ಯೋಗ ಎಂದರೆ ಸಂಬಂಧ. ಯೋಗ ಎಂದರೆ ಸಂಬಂಧ. ಇಲ್ಲಿ ನೋಡ್ರಿ, ಈ ಯೋಗ ಅಂದ್ರ ಸಂಬಂಧ ರೀ. ವಹ ಅಂದ್ರೆ ಹೊಂದುವುದು. ಅಂದ್ರೆ ಯೋಗ ಹೊಂದುವುದು. ಬೇರೊಂದು ಪದವು ಅಕ್ಷರ ಸಂಬಂಧ ಹೊಂದಿದಾಗ ಮಾತ್ರ ಇದನ್ನು ಆಗ್ತದ. 2 ಅಕ್ಷರ ಅಂದ್ರ ಬೇರೆ ಪದವು ಅಕ್ಷರ ಸಂಬಂಧವನ್ನು ಹೊಂದಿದಾಗ ಇದನ್ನು ಏನಂತಾರ? ಯೋಗವಾಹಕಗಳ ಎನ್ನುವರು. ಯೋಗವಾಹಕಗಳಲ್ಲಿ ಎಷ್ಟು ವಿಧ? ಯೋಗವಾಹಕಗಳ 2 ವಿಧ. ಒಂದು ಅನುಸ್ವಾರ, ಒಂದೊಂದು ವಿಸರ್ಗ ಎಂಬ ನಿಯಮ. ಎರಡು ನಿಯಮಗಳ ಕಂಡು ಬರ್ತಾವ. ಅದೇ ರೀತಿ ನೆಕ್ಸ್ಟ್ ನೋಡಿ ಬರ್ರಿ. ಅಂದ್ರ ಗುಣಿತಾಕ್ಷರಗಳ ಪರಿಚಯಾತ್ಮಕ ವಿವರ. ಗುಣಿತಾಕ್ಷರಗಳನ್ನ ನೋಡ್ರಿ. ಇಲ್ಲಿ ಗುಣಿತಾಕ್ಷರಗಳಲ್ಲಿ ಯಾವ ನಿಯಮ ಬರ್ತಾವ, ಯಾವ ವ್ಯಂಜನಗಳ ಸೇರ್ತಾವ, ಅದರ ಯಾವ ವ್ಯಂಜನಗಳ ಸೇರಿಸಿ ಗುಣಿತಾಕ್ಷರ ಹಾಕವ ಎಂಬುದನ್ನ ಇಲ್ಲಿ ನೋಡ್ಬರ್ರಿ. ಅದೇ ರೀತಿ ದ ವ ರ ವ್ಯಂಜನಗಳ ಸೇರಿಸಿ ಬರೆದರೆ ಪದ ರಚನೆ ಆಗುವುದಿಲ್ಲ. ದ ವ ರ ಈ 3 ಅಕ್ಷರ ಜ್ಞಾಪಕದಾಗಿರ್ಲಿ. ಎಕ್ಸಾಮ್ ಮಾಡಿ ಹೊಳ್ಳೆ ರಿಪೀಟ್ ಆಗ್ಯಾವ ಕ್ವಶನ್ ರೀ. ದ ವ ರ ವ್ಯಂಜನಗಳ ಸೇರಿ ಬರೆದರೆ ಯಾವುದು ಪದ ಆಗುದಿಲ್ಲ ಅಂತ ಹೇಳ್ಯಾರ. ನೋಡ್ರಲ್ಲ, ಏನ್ ಅಂಡರ್ಲೈನ್ ಮಾಡಿಲ್ಲ. ದ ವ ರ ವ್ಯಂಜನಗಳ ಸೇರಿಸಿ ಬರೆದರೆ ಪದ ರಚನೆ ಆಗುವುದಿಲ್ಲ. ಒಟ್ಟಾಗುದಿಲ್ರಿ ಪದ. ದವರ ಹಾಕದ್ರಿ. ದವರ ಅಂದ್ರೆ ಏನಂತ ಅರ್ಥ ಮಾಡ್ಕೊಳ್ರಿ. ಅದರ ಬದಲಿಗೆ ದ ಪ್ಲಸ್ ಎ ಇಸ್ ಈಕ್ವಲ್ ಟು ದೇ. ಅಂದ್ರ ದೇ ವ್ಯಂಜನ ಆತ್ರಲ್ಲ, ದೇ ವ್ಯಂಜನ ಅಂದ್ರ ಎ ಕುಡಿತರಲ್ಲಿ. ಅದ ನಂತರ ವ ಪ್ಲಸ್ ಅ ಇಸ್ ಈಕ್ವಲ್ ಟು ವ ಅಂದ್ರೆ 2 ಅಕ್ಷರ ಮಾತು ಕುಡಿದ್ರಿ. ನೆಕ್ಸ್ಟ್ ನೋಡ್ರಿ, ರ ಪ್ಲಸ್ ಉ ಇಸ್ ಈಕ್ವಲ್ ಟು ರು. ಅಂದ್ರೆ ಇದಷ್ಟು ಕೂಡ್ರಿ ಏನಾಗತ್ರಿ? ಅಷ್ಟು ಕೂಡ್ರಿ ದೇವರ. ಅಂದ್ರ ಒಂದೊಂದು ಅಕ್ಷರ 2 ಹಾಕೋತ ಹೋಗ್ಬೇಕ. ಗುಣಿತಾಕ್ಷರ ಹೆಂಗ್ ಬಂದತ್ರಿ? ಅಂದ್ರ ಪ್ರತಿ ಒಂದು ಅಕ್ಷರ ಇಂಟು ಹಾಕೋದ್ ಹೋಗದ್ರಿ. ಅಂದ್ರ ಒಂದ್ ಅಕ್ಷರದಿಂದ ಇನ್ನೊಂದು ಅಕ್ಷರ ಹೋಲಿಕೆ ಹಾಕೋತ ಹೋತಾರ. ಅದೇನಾಗತ್ತಾರ ಗುಣಿತಾಕ್ಷರ. ಅಂದ್ರ ಇದು ಇದ್ರ ಮೂಲಕ ಮಾಡ್ರ ಏನಾಗತ್ತ? ದೇವರ ಆಕತ್. ಇಲ್ಲೇ ಮುಂದೆ ಇದೆ ದೇವರು ಎಂಬ ಪದವು ರಚನೆ ಆಗುತ್ತದ. ಗುಣಿತಾಕ್ಷರ ಇಲ್ಲಿ ನೋಡ್ರಿ, ದೇ ಪ್ಲಸ್ ಎ ದೇ, ವ ಪ್ಲಸ್ ಅ ಇಸ್ ಈಕ್ವಲ್ ಟು ವ. ಇಲ್ಲಿ ರ ಪ್ಲಸ್ ಉ ಇಸ್ ಈಕ್ವಲ್ ಟು ರು. ಇದು ಸ್ವರಾಕ್ಷರಗಳ ಸೇರಿಸಿ ಬಂದರೆ ದೇವರು ಆಗ್ತದ. ಅದೇ ರೀತಿ ದೇವರು ಎಂಬ ಪದನ ರಚನೆ ಆಗುತ್ತದೆ. ಇಲ್ಲಿ ದೇವರು ಎಂಬ ಪದ ರಚನೆ ಆಗ್ತದೆ. ಹೀಗೆ ವ್ಯಂಜನಾಕ್ಷರಗಳ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ಎಂದು. ಒಂದು ವ್ಯಂಜನಕ್ಕೆ ಅದಿಂದ ಅವರೆಗೆ 13 ಸ್ವರಗಳು ಸೇರಿದರೆ, ಅಂದ್ರ ಒಂದು ಗುಣಿತಾಕ್ಷರ ಇರ್ತೈತ್ರಿ. ಅದಕ್ಕೆ ಒಂದು ವ್ಯಂಜನಕ್ಕೆ ಅದಿಂದ ಅವರೆಗೆ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳು ಆಗ್ತವ. 13 ಸ್ವರ, ಅದಿಂದ ಅವರೆಗೆ 13 ಸ್ವರಗಳ ಒಂದು ವ್ಯಂಜನಕ್ಕೆ ಅದಿಂದ ಅವರೆಗೆ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳು ಆಗ್ತವ. ಗುಣಿತಾಕ್ಷರ ಆಗ್ಬೇಕಾರ ಒಂದು ವ್ಯಂಜನಕ್ಕೆ ಅದಿಂದ ಅವರೆಗೆ ಸೇರಿದ್ರೆ 13 ಅಕ್ಷರಗಳ ಸೇರಿದ್ರೆ 13 ಅಕ್ಷರ ಗುಣಿತಾಕ್ಷರ ಆಗ್ತವ. ಅದೇ ರೀತಿ 34 ವ್ಯಂಜನಗಳಲ್ಲಿ ತಲಾ 13 ಸ್ವರಗಳು ಸೇರಿಸಿದರೆ 442 ಗುಣಿತಾಕ್ಷರಗಳ ರಚನೆ ಆಗುತ್ತವ. ಅದೇ ರೀತಿ ಈ ಗುಣಿತಾಕ್ಷರಗಳೇ ಕಾಗುಣಿತ ಅಕ್ಷರಗಳ ಅದೇ ರೀತಿ ಯೋಗವಾಹಕಗಳು ಸೇರಿಸಿ ಗುಣಿತಾಕ್ಷರ ಮಾಡಲಾಗುತ್ತದೆ. ಅಂದ್ರ
ಇಲ್ಲಿ ಎಲ್ಲಾ ರೀತಿಯೂ ಅಕ್ಷರಗಳು ಸೇರ್ತಾವ, ಸ್ವರಗಳು ಸೇರ್ತಾವ, ವ್ಯಂಜನಗಳು ಸೇರ್ತಾವ, ಯೋಗ ವಾಹಕಗಳು ಸೇರ್ತಾವ. ಇವಷ್ಟು ಸೇರಿಸಿ ಏನ ರೆಡಿ ಆಗ್ತಂದ್ರ ಗುಣಿತಾಕ್ಷರಗಳ. ಅಂದ್ರ ಉದಾಹರಣೆಗೆ ಏನ್ ರೆಡಿ ಆಗಿತ್ತು ಅಂದ್ರ ಕ ಕ ಕಿ ಕಿ ಕು ಕು ಕೈ ಕೆ ಕೆ ಕೈ ಕು ಕು ಕೌ ಕಂ ಕಹ. ಈ ನಿಯಮ ರೆಡಿ ಆಗ್ತದ. ಗುಣಿತಾಕ್ಷರ ಅಂದ್ರ ಕಕ ನೋಡ್ರಿ, ನಿಮ್ಮ ಕನ್ನಡನ್ಯಾಗ ಸುದ್ದಿ ಹೇಳ್ಬೇಕಾದ್ರೆ ನಮ್ಮ ಭಾಷೆದಾಗ ಕನ್ನಡ ಅಂದ್ರ ಕಕ ರೆಡಿ ಆಕವ. ಗುಣಿತಾಕ್ಷರಗಳು ಯಾವ ರೀತಿ ರೆಡಿ ಆಕವ ನೀವ್ ಏನ್ ನೆನಪಿಟ್ಕೋರ, 13 ಸ್ವರ 13 ಗುಣಿತಾಕ್ಷರ ಆಕವ. 13 ಸ್ವರಾಕ್ಷರಗಳು ಸೇರಿದರೆ 442 ಗುಣಿತಾಕ್ಷರ ಆಕವ. 34 ವ್ಯಂಜನಗಳು ಮತ್ತು ತಲಾ 13 ಸ್ವರಾಕ್ಷರ ಸೇರಿದರೆ 442 ಗುಣಿತಾಕ್ಷರ ಆಕವ ಎಂಬುದನ್ನ ನೀವು ಇಲ್ಲಿ ನೋಡ. ಸ್ವರ, ವ್ಯಂಜನ ಮತ್ತು ಯೋಗಕ ಸೇರಿದರೆ ಏನಾಗ್ತಂದ್ರ ಗುಣಿತಾಕ್ಷರಗಳ ಕಂಡು ಬರ್ತಾವ ಅಥವಾ ಉತ್ಪತ್ತಿ ಆಗ್ತಾವ ಎಂಬುದನ್ನ ಇಲ್ಲಿ ನಾವು ನೋಡಬಹುದು. ನೋಡಲ್ಲ ನೆಕ್ಸ್ಟ್ ಒಂದು ಏನ್ ನೋಡಿದ್ರ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರಗಳ ಫಸ್ಟ್ ಒನ್ ಅಪ್ಪ, ಅಮ್ಮ, ಅಕ್ಷರ, ಶ್ರೀ ಮುಂತಾದ ಪದಗಳ ಬಳಸುತ್ತೇವೆ. ಏನೇನು ಬಳಸ್ತಾರೆ? ಅಪ್ಪ, ಅಮ್ಮ, ಅಕ್ಷರ, ಸ್ತ್ರೀ ಮುಂತಾದ ಪದಗಳನ್ನು ಬಳಸುತ್ತೇವೆ. ಅಪ್ಪ ಪದದಲ್ಲಿ ಅ ಪ ಪ ಅ. ಅಪ್ಪ ಪದ ಹೆಂಗ್ ರೆಡಿ ಅಂತಾರ? ಅ ಪ ಪ ಪ ಎಂಬ 4 ಅಕ್ಷರಗಳಿವೆ. ಅಪ್ಪ ಅಂದ ರೆಡಿ ಆಗ್ಬೇಕಾರ್ರಿ ಅ ಪ ಫ ಅ ಎಂಬ 4 ಅಕ್ಷರಗಳ ರೆಡಿ ಆಕವ. ಮೇಲ್ನೋಟಕ್ಕೆ 2 ಅಕ್ಷರಗಳ ಕಾಣುತ್ತವೆ. ಮೊದಲ ಅಕ್ಷರ ಸ್ವರಾಕ್ಷರ, ಎರಡನೇ ಅಕ್ಷರದಲ್ಲಿ ಪ ಪ ಅ. ಪ ಪ ಎಂಬ ಮೂಲಕ ಅಕ್ಷರಗಳಿವೆ. ಅವುಗಳಲ್ಲಿ 2 ವ್ಯಂಜನ, 1 ಸ್ವರಾಕ್ಷರ. ಅಪ್ಪ ಅಂದ್ರ 1 ಸ್ವರ, 2 ವ್ಯಂಜನಗಳ ಕೂಡ್ತಾವ ಅಂತ ಹೇಳ್ತಾರ. ಅಪ್ಪ ಒಂದ ಹೆಸರು ರೆಡಿ ಆಗ್ಬೇಕಾರ ಅಥವಾ ಉತ್ಪತ್ತಿ ಆಗ್ಬೇಕಾರ ವ್ಯಂಜನಗಳಲ್ಲಿ 2 ಅಕ್ಷರ ಕೊಡ್ತಾವ, ಸ್ವರದಲ್ಲಿ 1 ಅಕ್ಷರ ಕೊಡ್ತಾವ. ಸ್ವರ ಅಂದ್ರ ಅ. ಪ ಪ ಯಾವಂದ್ರ ವ್ಯಂಜನಗಳಾಗ್ತಾವ. ಪ ಪ ಅ ವ್ಯಂಜನಗಳಾಗ್ತಾವ. ಹೀಗಾಗಿ 2 ಮತ್ತು 2ಕ್ಕಿಂತ ಹೆಚ್ಚು ವ್ಯಂಜನಗಳ 1 ಸ್ವರ ಸೇರಿದಾಗೆ ಆಗುವ ಅಕ್ಷರವೇ ಸಂಯುಕ್ತಾಕ್ಷರಗಳು. ಅಂದ್ರ ಇಲ್ಲಿ ನೋಡ್ರಿ, 2 ಮತ್ತು 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ 1 ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರಗಳ ಎಂದರೇನು ನೀವು ಗೊತ್ತಾಗ್ಬೇಕ್ರ ಮೊದಲ, ಅನಂತರ ಆ ಉತ್ಪತ್ತಿ ಹೇಗಾಗೈತಿ ಎಂಬುದನ್ನು ಗೊತ್ತಾಗ್ತದೆ. 2 ಮತ್ತು 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ 1 ಸ್ವರ ಸೇರಿದರೆ ಅದು ಅಕ್ಷರಗಳ ಹೊಂದಾಣಿಕೆ ಆದ್ರೆ ಸಂಯುಕ್ತಾಕ್ಷರ. ಅಂದ್ರೆ ನಿಮ್ಗೆ ಇಲ್ಲಿ ನೋಡ್ರಿ, ಮೊದಲ ಅಕ್ಷರ ಸ್ವರಾಕ್ಷರ, ಎರಡನೇ ಅಕ್ಷರ ಪ ಪ ಅಂದ್ರೆ ಎಷ್ಟ 1 ಅಕ್ಷರ ಏನ್ ಸೇರ್ಬೇಕಂದ್ರೆ 1 ಅಕ್ಷರ ಸ್ವರ, 2 ಅಕ್ಷರ ವ್ಯಂಜನಗಳ ಸೇರಿದರೆ ಅದೇನಂತಾರ ಸಂಯುಕ್ತಾಕ್ಷರಗಳಾಗ್ತದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರ 1 ಅಕ್ಷರ ಸ್ವರ, 2 ಅಕ್ಷರ ಏನ್ ಸೇರ್ಬೇಕಂದ್ರೆ ವ್ಯಂಜನಾಕ್ಷರ ಸೇರಿದ್ರೆ ಅದು ಸಂಯುಕ್ತಾಕ್ಷರಗಳ ಎಂದು ನಾವು ಕರಿಬಹುದು, ಅಥವಾ ಒತ್ತಕ್ಷರ ಎಂದೂ ಕರಿಬಹುದು, ದ್ವಿತಾಕ್ಷ ಎಂದೂ ಕರಿಬಹುದು. ನೆಕ್ಸ್ಟ್ ಒನ್, ಸಂಯುಕ್ತಾಕ್ಷರಗಳಲ್ಲಿ ಸಜಾತಿಯ ಸಂಯುಕ್ತಾಕ್ಷರ ಮತ್ತು ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು 2 ವಿಂಗಡಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಒಂದು ಸಜಾತಿಯ ಸಂಯುಕ್ತಾಕ್ಷರ, ಇನ್ನೊಂದು ವಿಜಾತಿಯ ಸಂಯುಕ್ತಾಕ್ಷರಗಳು. ಅಂದ್ರೆ ಇಲ್ಲಿ ಸಂಯುಕ್ತಾಕ್ಷರ ಅಷ್ಟು ನೋಡಿದ್ವಿ. ಸಂಯುಕ್ತಾಕ್ಷರಗಳಲ್ಲಿ ಎಷ್ಟು ವಿಧ ಅದಾವ? 2 ವಿಧ ಅದಾವ. 2 ವಿಧ ಅದಾವ. ಒಂದನೇದ ಸಜಾತಿಯ ಸಂಯುಕ್ತಾಕ್ಷರಗಳು ಎಂದರೇನು ನೋಡ್ಬರಿ. ಅದ ಮತ್ತು ಸಂಯುಕ್ತಾಕ್ಷರಗಳು ಹೇಗೆ ರೆಡಿ ಆಗೈತಿ ಎಂಬುದನ್ನು ನೋಡ್ಬರಿ. ಅಪ್ಪ, ಅಮ್ಮ, ಲೆಕ್ಕ, ಹಗ್ಗ ಪದಗಳು ಗಮನಿಸಿದಾಗ ಇಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಆಯಾ ಜಾತಿಯ 2 ವ್ಯಂಜನಗಳಿವೆ. ಹೀಗೆ ಒಂದು ಜಾತಿಯ 2 ವ್ಯಂಜನಗಳ ಒಟ್ಟಿಗೆ ಸೇರಿದರೆ ಆಗುವ ಸಂಯುಕ್ತಾಕ್ಷರವೇ ಸಜಾತಿಯ ಸಂಯುಕ್ತಾಕ್ಷರಗಳನ್ನು ಕರಿಬಹುದು. ಅಂದ್ರ ಅಪ್ಪ, ಅಮ್ಮ, ಲೆಕ್ಕ, ಹಗ್ಗ ಪದಗಳ ಗಮನಿಸಿದಾಗ ಇಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಆಯಾ ಜಾತಿ 2. ಅಂದ್ರ ಹೆಂಗೆ ಹೇಳ್ಬೋದು ಅಂದ್ರ 2 ಅಕ್ಷರ ಕೂಡ ಯಾವತ್ತು ಹೇಳ್ತಾರ್ರಿ. ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಆಯಾ ಜಾತಿಯ 2 ವ್ಯಂಜನಗಳು ಸೇರಿರ್ತಾವ. ಅಂದ್ರ ಇಲ್ಲಿ ನೋಡ್ರಿ, ಅಪ್ಪ ಅಪ್ಪ ಈ ನೇಮ ಅಂದ್ರ ಅಪ್ಪ ಪ ಅಂದ್ರ 2 ಅಕ್ಷರ, ಪ ಬಿಡ ಪ ಒತ್ತ ಅಂದ್ರೆ 2 ಅಕ್ಷರ ಕೂಡ ಸಂಯುಕ್ತಾಕ್ಷರಗಳು. ಗೊತ್ತಾತ?
ಅಥವಾ ಅಮ್ಮ. ಅಮ್ಮ ಅಂದ್ರೆ 2 ಅಕ್ಷರ. ವ್ಯಂಜನಗಳ 2 ಅಕ್ಷರ. ಸ್ವರಗಳ ಅ ಅಂದ್ರ ಸ್ವರ, ಮ ಮತ್ತು ಮ ಒತ್ತ ಅಂದ್ರ 2 ಅಕ್ಷರ, ಅಂದ್ರೆ ಡಬಲ್ ಡಬಲ್ 2 ಅಂದ್ರಲ್ಲ ಡಬಲ್ ಅಮ್ಮ ಅಂದ್ರೆ 2 ಅಕ್ಷರ ವ್ಯಂಜನ ಅಕ್ಷರಗಳ ಸೇರಿದರೆ ಅಮ್ಮ ಆಗತ್ರಿ. ಅದೇ ರೀತಿ ವ್ಯಂಜನಾಕ್ಷರಗಳ ಜಾತಿ 2 ವ್ಯಂಜನಗಳು ಮತ್ತು ಹೀಗೆ ಒಂದೇ ಜಾತಿಯ 2 ವ್ಯಂಜನಗಳ ಒಟ್ಟಿಗೆ ಸೇರಿದರೆ ಒಂದೇ ಜಾತಿಯ ವ್ಯಂಜನಗಳು. ಅಂದ್ರ ಉದಾಹರಣೆಗೆ ಅಗ್ಗ ಅಂದ್ರ ಅ ಸ್ವರ ಆಕತ್ರಿ, ಗ ಗ ವ್ಯಂಜನ ಮತ್ತು ಅದ್ರ ಗದ ಒತ್ತ ಅಂದ್ರ ಗ. ಅಗ್ಗ ಆಯ್ತಂದ್ರ ಅಂದ್ರ ಒಂದೇ ಜಾತಿಯ ಅಕ್ಷರಗಳ 2 ಸೇರಿದ್ರೆ ಏನಾಗುತ್ತೆ ಸಂಯುಕ್ತಾಕ್ಷರಗಳು ಅಥವಾ ಸಂಯುಕ್ತಾಕ್ಷರ, ಸಜಾತಿಯ ಸಂಯುಕ್ತಾಕ್ಷರಗಳ ಎಂದು ಕರಿಬಹುದ್ರಿ. ನೆಕ್ಸ್ಟ್ ಒನ್ ನೋಡ್ರಿ, ವಿಜಾತೀಯ ಸಂಯುಕ್ತಾಕ್ಷರಗಳು. ವಿಜಾತೀಯ ಸಂಯುಕ್ತಾಕ್ಷರಗಳ ಹೇಗೆ ರೆಡಿ ಆಕ್ಕವಂದ್ರ ಬೇರೆ ಬೇರೆ ಜಾತಿಯ ಸಂಯುಕ್ತಾಕ್ಷರದಲ್ಲೂ ಪ್ರತಿಯೊಂದು ಸಂಯುಕ್ತ ಅಕ್ಷರದಲ್ಲೂ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಬೇರೆ ಬೇರೆ ಜಾತಿಯ ಅಂದ್ರ ಬೇರೆ ಬೇರೆ ಜಾತಿಯ ಏನ್ ಸಿಗುತ್ತ ಅಂದ್ರೆ ಸಂಯುಕ್ತಾಕ್ಷರದಲ್ಲಿ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿಸಿ ಆಗುವ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ಕರಿಬಹುದು. ಬೇರೆ ಬೇರೆ ಜಾತಿ ಅಂದ್ರೆ ಈದ ಜಾತಿ ಅಲ್ಲ, ಸ್ವರದಿಂದ ಸ್ವರ ಆಗಬಾರ್ದು, ವ್ಯಂಜನದಿಂದ ವ್ಯಂಜನ ಆಗಿರಂಗಿಲ್ರಿ. ಇಲ್ಲಿ ನೋಡ ಅಷ್ಟ ಅಂದ್ರೆ ಬ್ಯಾರೆ ಸ್ವರ ರೀ, ಷ್ಟ ವ್ಯಂಜನ, ಇದು ವ್ಯಂಜನ ಇದು ವ್ಯಂಜನ ಅಂದ್ರೆ ಬ್ಯಾರೆ ಬ್ಯಾರೆ. ಷ್ಟ ಅಂದ್ರೆ ಶ ಅದು ಒತ್ತಿರಂಗಿಲ್ರಿ. ಅಂದ್ರೆ ಬೇರೆ ಬೇರೆ ಜಾತಿಯ ಅಂದ್ರೆ ಬೇರೆ ಬೇರೆ ಜಾತಿಯಿಂದ ಮಾಡಲ್ಪಟ್ಟುವ ನೋಡ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಬೇರೆ ಬೇರೆ ಜಾತಿಯ ವ್ಯಂಜನಗಳಿಗೆ ಒಟ್ಟು ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರಗಳು ಎಂದು ತಿಳ್ಬೋದು. ನಿಮ್ಗೆ ಅರ್ಥ ಆಗಿರ್ಬೇಕ್ರಿ. ನೆಕ್ಸ್ಟ್ ಒಂದು ಟಾಪಿಕ್ ಹೋಗ್ರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳು. ದೇಶೀಯ ಯಾವ ಪದಗಳದಾವ, ಅನ್ಯ ದೇಶೀಯ ಯಾವ ಪದಗಳದಾವ ಎಂಬುದನ್ನು ನೋಡ್ರಿ. ಯಾವುದೇ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತ ಭಾಷೆಗಳ ಸಂಪರ್ಕದಿಂದಾಗಿ ಬೇರೆ ಭಾಷೆಗಳ ಯಾವುದು ಪದಗಳ ತನಗೆ ತಕ್ಕಂತೆ ಸೇರಿಸಿಕೊಂಡು ತನ್ನ ಶಬ್ದ ಸಂಪತ್ತನ್ನು ವಿತರಿಸಿಕೊಳ್ಳುತ್ತದೆ. ಹೀಗೆ ವಿತರಿಸಿಕೊಂಡ ಶಬ್ದಕೋಶ ಪದಗಳನ್ನು ನಾವು ಅನ್ಯ ದೇಶೀಯ ಅಥವಾ ತತ್ಸಮ ಮತ್ತು ತದ್ಭವಗಳೆಂದು ವರ್ಗೀಕರಿಸಿದ್ದೇವೆ. ಅಂದ್ರ ಇಲ್ಲಿ ಏನು ಹೇಳಿದಾರ, ಯಾವುದೇ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತಲಿನ ಭಾಷೆಯ ಸಂಪರ್ಕದಲ್ಲಿ ಬೇರೆ ಭಾಷೆಗಳ ಪದಗಳನ್ನು ತನಗೆ ತಕ್ಕಂತೆ ಸೇರಿಕೊಂಡು ತನ್ನ ಶಬ್ದ ಸಂಪತ್ತನ್ನು ವಿಸ್ತರಿಸಿಕೊಳ್ಳುತ್ತದೆ. ಒಂದು ಭಾಷೆ ಐತ್ರಿ, ಒಂದು ಭಾಷೆ ಯಾವುದೇ ಭಾಷೆ, ಕನ್ನಡ ತೋರಿ, ಇಂಗ್ಲೀಷ್ ತೋರಿ, ಹಿಂದಿ ತೋರಿ, ಉರ್ದು ತೋರಿ, ಯಾವ ಭಾಷೆ ಬೇಕಾ ತೋರಿ, ಆ ಭಾಷೆಗಳು ಸುತ್ತಮುತ್ತ ಇರುವ ತನ್ನ ಒಂದು ಭಾಷೆ ಅವ್ರಿಗೆ ಗೊತ್ತಿರ್ತಾರೆ, ಸುತ್ತಮುತ್ತ ಇರುವ ಸಂಪರ್ಕದಲ್ಲಿರುವ ಬೇರೆ ಬೇರೆ ಭಾಷೆಯ ಪದಗಳ ತಕ್ಕಂತೆ ಅವ್ರು ಏನ್ ಮಾಡ್ತಾರ ಅಂದ್ರೆ ಸುತ್ತಮುತ್ತಲ ಭಾಷೆಗಳನ್ನ ತಿಳಿದುಕೊಳ್ತಾರ. ಅದೇ ರೀತಿ ಶಬ್ದ ಮತ್ತು ಅವರ ಸಂಪತ್ತನ್ನು ವಿಸ್ತರಿಸಿಕೊಳ್ಳುತ್ತ ಅಂದ್ರೆ ಹೆಚ್ಚಿಸುತ್ತಾ ಹೋಗುತ್ತಾರೆ. ಅದೇ ರೀತಿ ವಿಸ್ತರಿಸಿಕೊಂಡ ಶಬ್ದಕೋಶಗಳ ಪದಗಳನ್ನು ನಾವೇಳ್ತಾರೋ ಅನ್ಯ ದೇಶೀಯ ಪದ ಎಂದು ಕರೀತಾರ. ಅಂದ್ರೆ ಬ್ಯಾರೆ ಭಾಷೆದವ್ರು ಇರ್ತಾರೆ, ಆ ಭಾಷೆದ ಪದಗಳ ನೋಡ್ತಾರೆ, ಅವನ ಅನ್ಯ ದೇಶೀಯ ಪದಗಳ ಎಂದು ಕರೀತಾರ. ಈ ಕೆಳಗಂಟ ವ್ಯಾಖ್ಯಾನ ಗಮನಿಸಿರಿ ಅಂತ ಕೇಳ್ಯಾರ. ಫಸ್ಟ್ ನೋಡ್ರಿ, ಮೋಟಾರುಗಳ ಜಬರ್ದಸ್ತಿನಿಂದ ಓಡಾಡುತ್ತದೆ. ಜೀವನದಲ್ಲಿ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಇಲ್ಲಿ ಅಂಡರ್ಲೈನ್ ಮಾಡ್ಯಾರ ನೋಡಿ. ಈ ವಾಕ್ಯದಲ್ಲಿ ಕಂಡುಬರುವ ವಾಕ್ಯದಲ್ಲಿ ಇಲ್ಲಿರುವ ಎಲ್ಲ ಪದಗಳು ಕನ್ನಡದವುಗಳೆಲ್ಲ. ಫಸ್ಟ್ ಮೋಟಾರು ಪದ ಆಂಗ್ಲ ಭಾಷೆ, ಮೋಟಾರ್ ಪದ ಯಾವ್ದನ್ನ ಆಂಗ್ಲ ಭಾಷೆಯಿಂದ ಮೋಟಾರ್ ಬಂದದ್ದು, ಆಂಗ್ಲ ಭಾಷೆಯಿಂದ ಮೋಟಾರ್ ಬಂದದ್ದೆ. ಜಬರ್ದಸ್ತ್ ಅಂದ್ರೆ ಹಿಂದಿ ರೀ, ಹಿಂದಿ ಭಾಷೆಯಿಂದ ಜಬರ್ದಸ್ತ್ ಜೀವನದ ಮುಖ್ಯ ಪದ ಅಂದ್ರೆ ಸಂಸ್ಕೃತದಿಂದ ಬಂದಿರ್ತದೆ. ಇದು ಸಂಸ್ಕೃತ ಭಾಷೆಯಿಂದಲೂ ಬಂದ ಪದಗಳಾಗಿವೆ. ಉಳಿದವು ಕನ್ನಡ ಪದಗಳು. ಹೀಗಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡದ ಪದಗಳಲ್ಲದೆ ಬೇರೆ ಭಾಷೆಯಿಂದ ಬಂದ ಪದಗಳು ಇವೆ. ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು. ಅಂದ್ರೆ ಇಲ್ಲಿ ನೋಡ್ರಿ ಅಂಡರ್ಲೈನ್ ಮಾಡಿದ್ರೆ ಮೋಟಾರು ಜಬರ್ದಸ್ತ್ ಜೀವನದ ಮುಖ್ಯ. ಇವೆಲ್ಲ ಯಾವುವು
ಬೇರೆ ಬೇರೆ ಇದಾವ್ರಿ. ಅಂದ್ರೆ ಒಂದೇ ಭಾಷೆದಿಲ್ಲ, ಒಂದೇ ಭಾಷೆದಿತ್ತಾರ ಅದೇನಾಕತ್ತಿ ಅಂದ್ರ ದೇಶಿ ಆಗತ್ರಿ. ಇನ್ನು ಬೇರೆ ಬೇರೆ ಭಾಷೆದ ಅನ್ಯ ದೇಶಿ ಆಕತ್ರಿ. ತದನಂತರ ನೋಡ್ರಿ, ಅನ್ಯ ದೇಶಿ ಅಥವಾ ದೇಶೀಯ ಪದಗಳು. ಅಚ್ಚ ಕನ್ನಡದ ಪದಗಳನ್ನು ದೇಶೀಯ ಪದಗಳೆಂದು ಕರೀತಾರೆ. ಅಚ್ಚ ಕನ್ನಡದ ಪದಗಳನ್ನು ಏನಂತ ಕರೀತಾರ? ದೇಶೀಯ ಪದಗಳೆಂದು ಕರೀತಾರ. ದೇಶೀಯ ಪದಗಳೆಂದು ಕರೀತಾರ. ಉದಾಹರಣೆಗೆ ಕೈಕಾಲು, ಬಾಯಿ, ಕಣ್ಣು, ತಲೆ, ಮೂಗು, ಸಣ್ಣ, ದೊಡ್ಡ, ಬಿಳಿ, ಹಾಲು, ಮೊಸರು, ಕರು, ಆಕಳು, ಅದೇ ರೀತಿ ತಿಂಗಳು, ಕಲ್ಲು, ಗಿಡ ಮುಂತಾದವು ಅಚ್ಚ ಕನ್ನಡದ ಪದಗಳಾಗಿವೆ. ಅಂದ್ರೆ ಇವು ಕನ್ನಡದ ಪದಗಳಾಗಿರ್ತವ. ಅನ್ಯ ದೇಶೀಯ ಪದಗಳು ಹೆಂಗಿರ್ತಾವ? ಸಂಸ್ಕೃತವಲ್ಲದ ಹಾಗೂ ಅನ್ಯ ಭಾಷೆಯ ಶಬ್ದಗಳನ್ನು ಅನ್ಯ ದೇಶಗಳಿಗೆ ಪದಗಳೆಂದು ಕರೀತಾರ. ನೋಡ್ರಿ, ಅನ್ಯ ಭಾಷೆಯ ಶಬ್ದಗಳ ಅನ್ಯ ದೇಶೀಯ ಪದಗಳೆಂದು ಕರೀತಾರ. ಅದೇ ರೀತಿ ಅನ್ಯ ದೇಶ ಪದಗಳ ಯಾವ್ಯಾವ? ಸಂಸ್ಕೃತವಲ್ಲದ ಹಾಗೂ ಅನ್ಯ ಭಾಷೆಯ ಶಬ್ದಗಳನ್ನು ಅನ್ಯ ದೇಶದ ಪದಗಳೆಂದು ಕರೀತಾರ. ಉದಾಹರಣೆಗೆ ಇಂಗ್ಲಿಷ್ ಪದ, ಕಾರು, ಬಸ್ಸು, ಕಾಲೇಜು, ರೈಲು, ಮೋಟಾರು, ಲೈಟು, ಪೆನ್ನು, ಆಫೀಸು, ಸ್ಕೂಲು, ರೇಡಿಯೋ, ಆಸ್ಪತ್ರೆ, ಕೋರ್ಟು, ಬ್ಯಾಂಕು ಇತ್ಯಾದಿ ಇವ ಅನ್ಯ ದೇಶ ಪದಗಳು. ಅರಬಿಯಿಂದ ಅಮಾನತು, ಅಸಲು, ಇನಾಮು, ಕಾಯ್ದೆ, ಗಲೀಜು, ತಕರಾರು, ತರಬೇತು, ನಕಲಿ ಇತ್ಯಾದಿ ಇವ ಅರೇಬಿಯನ್ ಭಾಷೆ. ಪೋರ್ಚುಗೀಸ್ ಭಾಷೆನ ಮೇಜು, ತಂಬಾಕು, ಅನಾನಸ್, ಸಾಬೂನು, ಆಸ್ಪತ್ರೆ, ಚೊಬ್ಬು, ಚಾ, ಇಸ್ತ್ರಿ, ರಶೀದಿ ಇತ್ಯಾದಿ ಇವೇನು ಪೋರ್ಚುಗೀಸರು ಬರ್ತಾರೆ. ಅದೇ ರೀತಿ ಉರ್ದು ಕಿಮ್ಮತ್ತು, ತಾರೀಕು, ತಾಲೂಕು, ಅಹಲ್ವಾರು, ಇಲಾಖೆ, ದರ್ಜೆ, ಬಂದೂಕು, ರುಜು ಮತ್ತು ಸುರು, ಶಾಮಿಲು ಇದ್ಯಾವಕ್ಕಂತಂದ್ರ ಉರ್ದು ಆಗ್ತದ. ಗ್ರೀಕ್ ಮತ್ತು ರೋಮ್. ದಮ್ಮಡಿ, ದಮ್ಮು, ದಿನಾರು, ಗದ್ಯಾನ ಇವೇನಾಗ ಗ್ರೀಕ್ ಮತ್ತು ರೋಮನ್ ಪದಗಳಾಗ್ತಾವ. ಪಾರ್ಸಿ ಪದಗಳಾಗ ಅಬಕಾರಿ, ರಸ್ತೆ, ದವಾಖಾನೆ, ಚೌಕಾಸಿ, ಜಮೀನು, ಅಮಾಯಿಸು, ಆಮದು, ದಲ್ಲಾಳಿ ಇತ್ಯಾದಿ ಇದ ಪಾರ್ಸಿಗರ. ಹಿಂದೂಸ್ತಾನ ಯಾವ ಬರ್ತಾವ? ಅರ್ಜಿ, ಕಚೇರಿ, ದವಾಖಾನೆ, ಸಲಾಮು, ದರ್ಬಾಜು ಅಥವಾ ಕುರ್ಚಿ, ಕಾಗದ, ಹುಕುಂ ಇತ್ಯಾದಿ ಇವೆಲ್ಲ ಯಾವ ಬರ್ತಾವ? ಹಿಂದೂಸ್ತಾನಿ ಬರ್ತಾವ. ಅಂದ್ರೆ ದೇಶೀಯ. ತತ್ಸಮ ತದ್ಭವಗಳ. ತತ್ಸಮ ತದ್ಭವ ಎಂದರೇನು? ತತ್ಸಮ ತದ್ಭವ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಪಡೆದುಕೊಳ್ಳುವಾಗ ಅಲ್ಪ ಸ್ವಲ್ಪ ಬದಲಾವಣೆ ಒಳಪಟ್ಟ ಹಾಗೂ ಬಹಳಷ್ಟು ಬದಲಾವಣೆಗೆ ಒಳಪಟ್ಟ ಪದಗಳ ಇವೆ. ತತ್ಸಮ, ತತ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ ಅರ್ಥ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದ ಹಾಗೆಯೇ ಬಂದು ಸೇರಿದ ಪದಗಳು ಇವೆ. ಎಕ್ಸಾಂಪಲ್ ಅಥವಾ ಉದಾಹರಣೆಗೆ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಸೂರ್ಯ, ಸ್ತ್ರೀ, ಒಣ. ಅದೇ ರೀತಿಯಲ್ಲಿ ಶಾಲೆ, ಆಸೆ, ನಿದ್ರೆ ಇತ್ಯಾದಿ ಆ ಆಕಾರ ಪದಗಳು ಏ ಆಕಾರವಾಗಿ ಬದಲಾವಣೆಗೊಂಡರೆ ಪದಗಳು ಇವೆ. ಅಂತಹ ಪದಗಳನ್ನು ತತ್ಸಮ ತದ್ಭವಗಳೆಂದು ಕರೀತಾರೆ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂದ್ರೆ ಆಕಾರಂತ ಪದಗಳು ಏಕಾರಂತವಾಗಿ ಬದಲಾವಣೆಗೊಂಡರೆ ಇಲ್ಲಿ ಸ್ವರಗಳು ಅಥವಾ ವ್ಯಂಜನಗಳ ಸ್ವರಗಳ ಬದಲಾವಣೆ ಆದರೆ ಏನಾಗತ್ತೆ ಅಂದ್ರೆ ಇಲ್ಲಿ ತತ್ಸಮ ತದ್ಭವಗಳು ಎಂದು ಉತ್ಪತ್ತಿ ಆಗ್ತವ. ಅದೇ ರೀತಿ ತದ್ಭವ ನೋಡು. ತತ್ಸಮ ಅಂದ್ರೆ ಆಕಾರದ ಪದಗಳ ಏಕಾರವಾಗಿ ಬದಲಾವಣೆ. ಆಕಾರದ ಪದಗಳು ಏಕಾರವಾಗಿ ಬದಲಾವಣೆ ಆದ್ರೆ ಏನಾಗತ್ತಂದ್ರೆ ತತ್ಸಮ ಎಂದು ಕನ್ವರ್ಟ್ ಆಕತ್ತದ, ಅಂದ್ರೆ ಬದಲಾವಣೆ ಆಗ್ತದ. ತತ್ಸಮ ಹೆಂಗಾಕತ್ತೆ ನೋಡ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ವಿಚಾರನಾಗಲಿ ಅಥವಾ ಪೂರ್ಣ ವಿಕಾರಗಳನ್ನಾಗಲಿ ಹೊಂದಿ ಬರುವ ಶಬ್ದಗಳ ತದ್ಭವಗಳೆಂದರೆ ಕರೆಯುವರು.
ಅಲ್ಲಿ ತತ್ಸಮ ನೋಡಿ. ಈಗ ತದ್ಭವ ನೋಡೋಣ. ತದ್ಭವ ತತ ಎಂದರೆ ಅದರಿಂದ ಸಂಸ್ಕೃತದಿಂದ ಭವ ಎಂದು ಹುಟ್ಟಿದೆ. ತದ್ಭವ ಎಂದರೆ ಸಂಸ್ಕೃತದಿಂದ ಹುಟ್ಟಿದು ಎಂದರ್ಥ. ತದ್ಭವ ಅಂದರೆ ಯಾವ ಪದದಿಂದ ಹುಟ್ಟದ? ತದ್ಭವ ಎಂದರೆ ಇದು ಸಂಸ್ಕೃತ ಪದದಿಂದ ಹುಟ್ಟದ. ತದ್ಭವ ಎಕ್ಸಾಂಪಲ್ ಸಿರಿ, ಬಣ, ದನಿ, ಆಸೆ, ಕಬ್ಬ ಮುಂತಾದ ಪದಗಳನ್ನು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದ ಪದಗಳಾಗಿರ್ತವೆ. ಯಾವಂದ್ರ ಬಸದಿ, ಬೇಸಿಗೆ, ಕೊಡಲಿ, ಪಿನ್ನನ ಮುಂತಾದವುಗಳನ್ನು ಪೂರ್ಣ ಬದಲಾವಣೆಯಾಗಿರ್ತವ. ಅಲ್ಪ ಸ್ವಲ್ಪ ಯಾವಾಗಿರ್ತಾವ ಅಂದ್ರ ಇವರ ಸಿರಿ, ಬಣ, ದನಿ, ಆಸೆ, ಇವಂತ ಅಲ್ಪ ಸ್ವಲ್ಪ ಬದಲಾವಣೆ, ಪೂರ್ತಿ ಬದಲಾವಣೆ ಇಲ್ಲ ನೋಡ್ರಿ. ಬಸದಿ, ಬೇಸಿಗೆ, ಕೊಡಲಿ, ಭಿನ್ನಾಣ ಮುಂತಾದವುಗಳೇನ ಇರ್ತಾವಂದ್ರ ಪೂರ್ಣ ಬದಲಾಗಿರ್ತಾವ್ರಿ. ಅರ್ಧಂಬರ್ಧ ಏನಿಲ್ಲ, ಪೂರ್ತಿ. ಅದೇ ರೀತಿ ತತ್ಸಮ ತದ್ಭವ ನೋಡು. ತತ್ಸಮ ಎರಡು ಹೆಸರುಗಳನ್ನು ಕೂಡಿದಾಗ ಯಾವ ಪದ ಆಗ್ತದ ಎಂಬುದನ್ನ ನೋಡ್ರಿ. ಫಸ್ಟ್ ಒಂದು ನೋಡ್ರಿ, ಸರಿ ಸಿರಿ, ದಣಿ ಧ್ವನಿ ದಣಿ, ಅಡವಿ ಅಟವಿ, ಅಗ್ನಿ ಅಂಗಿ ಹಿಂಗಾಗ್ತದ. ಕವಿ ಕಬ್ಬಿಗ, ಬ್ರಹ್ಮ ಬೊಮ್ಮ, ಮೃಗ ಮಿಗ, ಉದ್ಯೋಗ ಉಜ್ಜುಗ, ಯಮ ಜವ. ಹಿಂಗೆ ನಿಯಮಗಳ ಚೇಂಜ್ ಆಕತ್ ಬರ್ತಾವ. ತತ್ಸಮ ಬೇರೆ ಮತ್ತು ತದ್ಭವ ಬೇರೆ. ಅಂದ್ರೆ ತತ್ಸಮ ಒಂದು ಅರ್ಥ ಕೊಟ್ರ ತದ್ಭವ ಒಂದು ಅರ್ಥ ಕೊಡ್ತದ. ಇಲ್ಲಿ ನೋಡ್ರ, ಸೊಸೆ ಸುನಸ್, ಮಾಲಾ ಮಾಲೆ, ವಿದ್ಯಾ ಬಿಜ್ಜೆ, ನಿತ್ಯ ನೀಚ, ಸ್ವರ್ಗ ಮತ್ತು ಸಗ, ದಿಶಾ ದಿಶೆ. ಒಟ್ಟು ಚೇಂಜಸ್ ಕೊಡ್ತಾವ್ರಿ. ಅದಕ್ಕೆ ಏನಂತಾರ ತತ್ಸಮ ತದ್ಭವಗಳು. ಆಚಾರ್ಯ ಅಚ್ಚರಿ, ಪುಸ್ತಕ ಹೊತ್ತಿಗೆ. ತತ್ಸಮ ಒಳಗ ತತ್ಸಮ ಏನು ಕೊಡ್ತಾರೆ? ಪುಸ್ತಕ ಕೊಡ್ತದ. ತದ್ಭವ ಹೊತ್ತಿಗೆ. ಅಂದ್ರೆ ಪ್ರತಿ ಒಂದನು ತತ್ಸಮ ತದ್ಭವಗಳ ಬೇರೆ ಬೇರೆ ಆಗ್ತವ. ಅದರ ಬದಲಾವಣೆಯನ್ನು ತಿಳಿಸ್ತದ. ಕಾವ್ಯ ಕಬ್ಬ, ಆಕಾಶ ಅಗಸ, ಸ್ವರ್ಗ ಸಗ, ಗ್ರಂಥಿ ಗಂಟು, ವ್ಯಂದ್ಯ ಪಂಜೆ, ಸಿಂಹ ಸಿಂಗ, ಭಿಕ್ಷುಕ ಬಿಕ್ಕು, ಕ್ಷಣ ಚನ, ವಿನಾಯಕ ಬೆಣಕ. ಅಂದ್ರೆ ಒಂದೊಂದು ನಿಯಮ ತತ್ಸಮ ತದ್ಭವ ತತ್ಸಮ ಬೇರೆ ಆಗ್ತದೆ, ತದ್ಭವ ಬೇರೆ ಆಗ್ತದೆ. ನೀವು ಇಲ್ಲಿರುವ ತತ್ಸಮ ತದ್ಭವಗಳನ್ನ ಎಲ್ಲ ನೋಡ್ಕೊರಿ ಸರಿ. ಹಂಗ ಇಲ್ಲಕರ ಸ್ಕ್ರೀನ್ಶಾಟ್ ಹೊಡ್ಕೊರಿ. ನಿಮ್ಗೆ ತತ್ಸಮ ತದ್ಭವಗಳ ಬಗ್ಗೆ ಒಂದಿಟ್ಟು ಇದನ್ನ ಬರ್ತದೆ. ಎಕ್ಸಾಮ್ ಒಳಗೆ ಯಾವ ರೀತಿ ಬರ್ಬೋದ ಎಂಬುದನ್ನ ನೀವು ನೋಡ್ಕೊರಿ. ಅದ್ರ ವೆರಿ ಇಂಪಾರ್ಟೆಂಟ್ ಅದಾವ್ರಿ. ನೀವು ಸರಿಯಾಗಿ ನೋಟ್ಸ್ ಮಾಡ್ಕೊರಿ. ಅದೇ ರೀತಿ ಇಲ್ಲಿ ಕೆಳಗುಣದವ್ರಿ ಅವನು ನೀವು ಇದನ್ನ ಮಾಡ್ಕೋದ. ನುಡಿಗಟ್ಟುಗಳನ್ನು ನೋಡ್ ಬರ್ರಿ. ಈಗ ಯಾವ ನೋಡ? ನುಡಿಗಟ್ಟು ಕನ್ನಡ ಭಾಷೆಯಲ್ಲಿ ವಿಮರ್ಶಾರ್ಥಕವನ್ನು ಕೊಡುವ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವ ಬೇರೊಂದು ಬಗೆಯ ಪದ ಸಮುಚ್ಚಯಗಳು. ಅದೇ ರೀತಿ ಬಳಕೆಯಲ್ಲಿವೆ, ಅವನ್ನು ನುಡಿಗಟ್ಟು ಎನ್ನುವರು. ನುಡಿಗಟ್ಟು ಎಂದರೆ ಕನ್ನಡ ಭಾಷೆಯಲ್ಲಿ ವಿಶೇಷಾರ್ಥವನ್ನು ಕೊಡುವ ಅರ್ಥ ವ್ಯಾಪ್ತಿಯನ್ನು ವಿಸ್ತರಿಸುವ ಬೇರೊಂದು ಬಗೆಯ ಪದದ ಸಮುಚ್ಚಯಗಳನ್ನು ಬಳಕೆಯಲ್ಲಿವೆ, ಅವನ್ನು ನುಡಿಗಟ್ಟು ಎಂದು ಕರೆಯುವರು. ಅಂದ್ರ ಇಲ್ಲಿ ಏನಾಗತ್ತಂದ್ರ ವಿಶೇಷ ಅರ್ಥ ಕೊಡುವ ಅರ್ಧ ವ್ಯಾಪ್ತಿಯನ್ನು ವಿಸ್ತರಿಸುವ ಬೇರೊಂದು ಪದಗಳನ್ನು ಸಮುಚ್ಚಯವನ್ನು ಏನಂತಾರ ಬಳಕೆಯಲ್ಲಿರುವುದೇ ನುಡಿಗಟ್ಟು ಎನ್ನುವರು. ಎರಡು ಅಥವಾ ಹೆಚ್ಚು ಶಬ್ದಗಳು ಸೇರಿ ಒಂದು ನುಡಿಗಟ್ಟಾಗಿ ಅಂದುಕೊಂಡು ನವೀನಾರ್ಥ ಬರುತ್ತದೆ. ಕಣ್ಣೊಳಿ, ಕಣ್ಗೊಳಿಸು, ಕಣ್ಣೀರು, ಕೈಯಾರೆ, ಕರೆಕೊಂಡು. ಅಂದ್ರೆ ಒಂದು ಪದ ಇರ್ತಾರ, ಅದಕ್ಕೆ ನಾನಾ ಅರ್ಥಗಳ ಬರ್ತಾವ. ಕಣ್ಣಿಡು, ಕಣ್ಣಿಬ್ಬಳು, ನಿರ್ವಹಣೆ, ಎಳುಜಿರಿಗೆ. ನೋಡಿ, ಒಂದೊಂದು ಪದ ಬೇರೆ ಬೇರೆನ ಅರ್ಥನ ಕೊಡ್ತಾವ. ಇಲ್ಲಿ ಕಣ್ಣಾಕು, ಮಂದಿಸು, ತ್ಯಜಿಸು, ಕರಕಿಯ ಕುಡಿ. ಅಂದ್ರೆ ಚೇಂಜ್ ಬರ್ತಾವ್ರಿ. ಇಲ್ಲಿ ನೋಡ್ರ, ಕಂಬನಿ, ಕರಗತ, ಸಂಭವಿಸು ಮತ್ತು ಹಣೆ ಬರ. ನೀನು ಹಣೆ ಬರದ ಇದ್ದಂಗೆ ಆಕತಿ, ಹೋಗಿ ಮರ ಯಾತಾರ ನೋಡಿ, ಹಿಂಗಾಕತ್ರಿ. ಅದೇ ರೀತಿ ಇನ್ನು ನೋಡ್ಕೊರಿ, ದ್ವಿವುಕ್ತಿ ಮತ್ತು ದ್ವಿರುಕ್ತಿ. ಇಲ್ಲಿ ಎರಡೂ ಡಿಫ್ರೆನ್ಸ್ ನೋಡ್ರಿ. ದ್ವಿವುಕ್ತಿ ಮತ್ತು ದ್ವಿರುಕ್ತಿ. ದ್ವಿರುಕ್ತಿ ಎಂದರೆ ಒಬ್ಬ ವ್ಯಕ್ತಿಯನ್ನು ಎರಡು ಸಲ ಉಚ್ಚರಿಸುವ ಪದ ದ್ವಿರುಕ್ತಿ.
ಅಂದ್ರೆ ದ್ವಿಲಿಂಗ. ಬಾರು ಬಾರು ಅಥವಾ ಬೇಗ ಬೇಗ, ನಡೆ ನಡೆ, ಬನ್ನಿ ಬನ್ನಿ. ಬನ್ನಿ ಬನ್ನಿ ಜನರೇ ಅಲ್ಲ, ಬನ್ನಿ ಬನ್ನಿ ಅಷ್ಟೇ. ಫಸ್ಟ್ ಉದಾಹರಣೆ ಅಂದ್ರೆ ಮಗು ಬೇಗ ಬೇಗ ಬಾ ಅಥವಾ ನಡೆ ನಡೆ ಮಗು ಬೇಗ ಬೇಗ ನಡೆ. ಈಗಲೇ ಹೊತ್ತಾ ಇದ್ದೀವಿ, ನಡೆ ನಡೆ ಬೇಗ, ಈಗ ಹೊತ್ತಾಗೈತೆ ನಮ್ಮ ಕಡೆ ತರ. ನಡೆ ನಡೆ ಈಗಲೇ ಹೊತ್ತಾಗಿದೆ ಅಂದ್ರೆ ಬೀಗರ ಮನೆಗೆ ಹೊರಗೆ ಕರಿತಾ ಇರ್ತಾರ ನೋಡ್ರಿ. ಬರ್ರಿ ಬರ್ರಿ ಈಗ ಬಂದ್ರಿ ಕುಂದಕೊಳ್ಬರ್ರಿ ಅಂದ್ರೆ ಕೂತ್ಕೊಬರ್ರಿ. ಅಂದ್ರೆ ಯಾವ್ದಾದ್ರು ನಾವು ಹೆಂಗಂದ್ರ ನಾವು ಅದು ಇದನ್ನ ಮಾಡೋಕ್ಕಾಗಲ್ಲ. ನಿಮ್ಗೆಲ್ಲ ಗೊತ್ತಿರ್ತಾವ್ರಿ. ಇದ ಬನ್ನಿ ಬನ್ನಿ ಕುತ್ಕೊಳ್ಳಿ, ನಡಿ ನಡಿ, ಇದ ದ್ವಿರುಕ್ತಿ ಆಕತ್ತೇನ ನಮಗೆ ಗೊತ್ತಿರಂಗಿಲ್ಲ. ಅತ್ತ ನೀವು ಅಂತೇನೆ ಅದನ್ನ ನೀವು ಬಳಕೆ ಮಾಡಿರ್ತೀರ, ಆದ್ರೆ ಇದ ಆಕತ್ತೆ ನಿಮ್ಗೆ ಗೊತ್ತಿರಂಗಿಲ್ಲ. ಈ ಮೇಲಿನ ವಾಕ್ಯಗಳಲ್ಲಿ ಬಂದಿರುವ ಜೋಡು ಪದಗಳನ್ನು ಬೇಗ ಬೇಗ, ನಡೆ ನಡೆ ಎಂಬ ಅವಸರವು, ಬನ್ನಿ ಬನ್ನಿ ಎಂಬ ಪದಗಳನ್ನು ಸಂಭ್ರಮವು ವ್ಯಕ್ತಪಡಿಸಿಕೊಂಡಿರುವುದು ಕಂಡುಬರುತ್ತದೆ. ಹೀಗೆ ಒಂದೇ ಪದವನ್ನು ವಿಶೇಷ ಅರ್ಥ ವ್ಯಕ್ತಪಡಿಸುವುದೇ ಎರಡೆರಡು ಸಲ ಪ್ರಯೋಗಿಸುವುದುಂಟು. ಅಂದ್ರೆ ಒಂದೊಂದು ಪದ ಎರಡೆರಡು ಸಲ ಆಯ್ತೀರಿ ಎಂಬುದನ್ನು ತಿಳಿಸ್ಯಾರಲ್ಲಿ. ಅದೇ ರೀತಿ ಸೂತ್ರ ಹೀಗೆ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಸಲ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತಾರೆ. ದ್ವಿರುಕ್ತಿ ಅಂದ್ರ ಒಂದೇ ಪದ ಎರಡೆರಡು ಸಲ ಅನ್ನೋದಕ್ಕೆ ನಾವು ದ್ವಿರುಕ್ತಿ ಎಂದು ಕರೀತೇವೆ. ಒಂದ ಪದವನ್ನು ಮತ್ತು ಒಂದು ವಾಕ್ಯವನ್ನು ಎರಡೆರಡು ಸಲ ಅಂದ್ರೆ ಬೇಗ ಬೇಗ, ನಡೆ ನಡೆ, ಹೌದು 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 ನನಗೆ ಗೊತ್ತು, ಅದ ಹೌದು ಹೌದು ಇವು ಆಗೈತ್ರಿ ಎಲ್ಲಿ ಸರ ನಾನು ನೋಡೇನ್ರಿ, ಹೌದು ಹೌದ್ರಿ ನಾ ಕಣ್ಣಾರ್ಲಿ ನೋಡಿದ್ರಿ. ಇದ್ದ ಎರಡೆರಡು ಸಲ ಅಂದ್ರೆ ದ್ವಿರುಕ್ತಿ ಆಗ್ತದೆ. ಈಗ ನೋಡ್ರಲ್ಲ ಎಕ್ಸಾಂಪಲ್ ಕೊಟ್ರೆ ಇಲ್ಲಿ ನೋಡ್ರಿ, ಉತ್ಸಾಹದಲ್ಲಿ ಹೌದೌದು ನಾನು ನೋಡಿದ್ದೇನೆ, ಹೌದೌದು ನಾನು ನೋಡಿದ್ದೇನೆ, ಹೌದು ಹೌದ್ರಿ ನಾನು ನೋಡೇನ್ರಿ ಆ ಅಕ್ಕನ ಅಣ್ಣ ಬಡಿಯತ್ತಿದ್ರಿ ಅಂತ. ಆಶ್ಚರ್ಯದಲ್ಲಿ ಹಬ್ಬ ಹಬ್ಬಬ್ಬ ಎಂದ ಹುಡುಗ. ಹರ್ಷದಲ್ಲಿ ಅಮ್ಮ ಅಮ್ಮ ನಾನು ಗೆದ್ದೆ ಇವತ್ತು. ಎಷ್ಟು ನೇಮ್ ಒಂದು ಇಲ್ಲಿ ಎಕ್ಸಾಂಪಲ್ ನೋಡ. ಕಟ್ಟೆಗೆ, ಕಟ್ಟ ಕಡೆಗೆ, ಚಿಕ್ಕ ಚಿಕ್ಕ, ಬಟ್ಟ ಬಯಲು, ಬೇಗ ಬೇಗ, ಕೆಳಗೆ, ಓಡು ಓಡು, ಬಗ್ಗು ಬಡಿ, ನಡೆ ನಡೆ, ಮೊಟ್ಟ ಮೊದಲು, ಬೇಗ ಬೇಗ, ಮೆಲ್ಲ ಮೆಲ್ಲನೆ, ಆಗ್ಲಿ ಆಗ್ಲಿ ನಿಂದ ಆಗ್ಲಿ ಆಗ್ಲಿ ಅಂತಿರ್ತಾರಲ್ಲ, ತುರ್ತು ತುದಿ, ತುತ್ತ ತುದಿ ಇತ್ಯಾದಿ. ಅದೇ ರೀತಿ ನಮ್ಮ ಇವತ್ತೇನು ನೋಡ ಲಿಂಗಗಳನ್ನು ನೋಡ್ರಿ. ಲಿಂಗಗಳು ಕೇಶಿಯ ರಾಜನು ಲಿಂಗಗಳು 9 ವಿಧಗಳು ಎಂದು ಹೇಳಿದರು. ಕನ್ನಡದಲ್ಲಿ ಬಳಕೆಯಲ್ಲಿರುವ 3 ಲಿಂಗಗಳು. ಕೇಶಿ ರಾಜರು ಏನ್ ಹೇಳ್ಯಾರಂದ್ರ ಲಿಂಗಗಳು ಎಷ್ಟು ಅಂತ ಕೇಳಿದ್ರ 9 ಲಿಂಗಗಳು ಹೇಳ್ಯಾರ ಅವ್ರ. ಕನ್ನಡದಲ್ಲಿ ಎಷ್ಟು ಬಳಕೆ ಆಗ್ಯಾವ್ರಿ? ಕನ್ನಡದಲ್ಲಿ 3 ಲಿಂಗಗಳು ಬಳಕೆ ಆಗ್ಯಾವ. ಈ ವಾಕ್ಯಗಳನ್ನು ಗಮನಿಸಿ. ಹರ್ಷ ಗಿರೀಶನಿಗೆ ಬುದ್ಧಿ ಹೇಳಿದನು. ಹರ್ಷ ಯಾವನ ಗಿರೀಶನಿಗೆ ಬುದ್ಧಿ ಹೇಳಿದ. ಸೆಕೆಂಡ್, ಬೆಕ್ಕು ಹಾಲನ್ನು ಕುಡಿಯಿತು. ಸ್ಫೂರ್ತಿ ತನ್ನ ತಂಗಿಗೆ ಪುಸ್ತಕವನ್ನು ಕೊಟ್ಟಳು. ಮೊದಲ ವಾಕ್ಯದಲ್ಲಿರುವ ಹರ್ಷ ಗಿರಿ ಪದಗಳು ಗಂಡಸರಿಗೆ, ಸ್ಫೂರ್ತಿ ತಂಗಿ ಪದಗಳನ್ನು ಹೆಂಗಸರಿಗೂ, ಬೆಕ್ಕು ಹಾಲು ಪದಗಳನ್ನು ಗಂಡಸು ಅಲ್ಲದೆ ಹೆಂಗಸು ಅಲ್ಲದೆ ಬೇರೆ ಯಾವುದಕ್ಕೂ ಸಂಬಂಧಿಸಿದೆಂದು ತಿಳಿಯುತ್ತದೆ. ಕರೆಕ್ಟ್ ರೀ. ಇಲ್ಲಿ ಹರ್ಷ ಗಿರಿ ಈ 2 ಪದ ಏನ ಗಂಡಸರಿಗೂ ಸ್ಫೂರ್ತಿ, ತಂಗಿಯ ಪದಗಳು ಹೆಂಗಸರಿಗೂ, ಬೆಕ್ಕು ಹಾಲು ಪದಗಳು ಗಂಡಸರಿಗೂ. ತಂಗಿ ಪದ ಏನಂದ್ರೆ ಹೆಂಗಸರು, ಬೆಕ್ಕು ಹಾಲು ಪದಗಳು ಗಂಡಸರು ಅಲ್ಲದೆ ಹೆಂಗಸರು ಅಲ್ಲದೆ. ಅಂದ್ರೆ ಬೆಕ್ಕು ಹಾಲು ಇವು ಕನ್ಸಿಡರ್ ಮಾಡಕ್ಕಲ್ಲ, ಗಂಡ್ಮಗ ಹೆಣ್ಮಗ ಹೆಂಗ್ ಕನ್ಸಿಡರ್ ಮಾಡ್ತೀರಿ ಅದಕ್ಕೆ ಇಲ್ಲಿ ಹೇಳಿದಾರೆ ನೋಡ. ಹರ್ಷ ಮತ್ತು ಗಿರಿ, ಹರ್ಷ ಮತ್ತು ಗಿರಿ 2 ಗಂಡಸರು, ಗಂಡಸರಿಗೂ, ಸ್ಫೂರ್ತಿ ತಂಗಿ ಪದಗಳ ಹೆಂಗಸರಿಗೂ, ಬೆಕ್ಕು ಹಾಲು ಪದಗಳನ್ನ ಗಂಡಸರು ಅಲ್ಲದೆ ಹೆಂಗಸರು ಅಲ್ಲದೆ ಬೇರೆ ಯಾವುದಕ್ಕೆ ಸಂಬಂಧಪಟ್ಟಿದೆಂದು ತಿಳಿಯುತ್ತದೆ. ಅಂದ್ರೆ ಅಷ್ಟಾರ್ಥ ಆಗತ್ರಿ. ಗಂಡಸರ್ಯಾರ ಹೆಣ್ಮಕ್ಳಾರ ಅಂದ್ರೆ ಲಿಂಗಗಳು ಕಂಡು ಹಿಡ್ಬೇಕಲ್ಲ, ಅದಕ್ಕೆ ಉದಾಹರಣೆಗಳ ಅವಕ್ಕ. ಪುಲ್ಲಿಂಗ ಫಸ್ಟ್ ಒನ್ ಯಾವದ? ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ 3 ಲಿಂಗಗಳ ಬರ್ತಾವ. 3 ಲಿಂಗಗಳದಾವ ತಿಳಿ.
ಅದೇ ರೀತಿ ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬ ಅರ್ಥ ಮನಸ್ಸಿಗೆ ಒಳೆಯುವುದು ಅದು ಪುಲ್ಲಿಂಗ. ಅಂದ್ರೆ ಮನಸ್ಸಿಗೆ ಒಂದು ಶಬ್ದ ಆಗಲಿ ಅವನು ನೋಡಿದ್ಮೇಲೆ ಇವ ಗಂಡಸಪ್ಪ, ಹೌದಾ ಗಂಡಸು ಅದು ಗೊತ್ತಾತರ ಅವ ಏನಾಗಿರ್ತದ ಪುಲ್ಲಿಂಗ ಇರ್ತದ. ಗಂಡು ಎಂಬುದನ್ನ ಪುಲ್ಲಿಂಗ. ಅದೇ ರೀತಿ ರಾಮ, ಸೋಮ, ರಾಜು, ತಂದೆ, ಅನ್ನ ಇದೇವನ್ನ ಗಂಡು. ಸ್ತ್ರೀಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಹೆಂಗಸು ಎಂಬ ಅರ್ಥ ಮನಸ್ಸಿಗೆ ಒಳೆಯುತ್ತದ ಅದೇನ್ ಮಾಡ್ತಾ ಮನಸ್ಸಿಗೆ ಯಾವ್ದು ಬರೋದಿಲ್ಲ ಅದ ಸ್ತ್ರೀ ಎಂಬುದನ್ನ ಕನ್ಸಿಡರ್ ಆಗ್ತದೆ. ತಾಯಿ, ಅತ್ತೆ, ವಿಧವೆ, ರಾಣಿ, ಚೆಲುವೆ ಅಂದ್ರೆ ಅವ್ರ ಹೆಸರೊಳಗ ಸ್ತ್ರೀ ಎಂಬುದು ಸ್ತ್ರೀಲಿಂಗ ಕಾಣ್ತಂದ್ರೆ ಅದು ಸ್ತ್ರೀಲಿಂಗ. ಅಥವಾ ಲೇಡೀಸ್ ಹೆಸರು ಬರ್ತಾರ ಅದು ಸ್ತ್ರೀಲಿಂಗ, ಬಾಯ್ಸ್ ಹೆಸರು ಇರ್ತಾರ ಅದು ಪುಲ್ಲಿಂಗ. ಅದೇ ರೀತಿ ನಪುಂಸಕಲಿಂಗ ನೋಡಿ. ನಪುಂಸಕಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಅಥವಾ ಹೆಂಗಸು ಅಲ್ಲದೆ ಅರ್ಧ ಮನಸ್ಸಿಗೆ ಒಳೆಯುವುದು ಅದು ನಪುಂಸಕಲಿಂಗ. ನಾಯಿ, ಮರ, ಕಲ್ಲು ಎಕ್ಸಾಂಪಲ್ ಕೊಟ್ಟಾರ. ಅದೇ ರೀತಿ ವಚನಗಳನ್ನು ನೋಡೋಣ. ಇವತ್ತೇನೋಣ ವಚನಗಳು. ವಚನ ಎಂದರೆ ಎಣಿಕೆಯ ಎಂದರ್ಥ. ವಸ್ತು ಅಥವಾ ವ್ಯಕ್ತಿಗಳನ್ನ ಎಣಿಸುವಾಗ ಒಬ್ಬ ಅಥವಾ ಒಂದಕ್ಕಿಂತ ಹೆಚ್ಚು ಎಂದು ಎಣಿಸಿದರೆ ಒಂದಕ್ಕಿಂತ ಹೆಚ್ಚಾದರೆ ಎಷ್ಟು ಎಂದು ನಿರ್ಧರಿಸುತ್ತದೆ. ಹೀಗೆ ಒಂದು ವಸ್ತು ಅಥವಾ ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದಗಳೇ ಏಕವಚನ. ಒಂದಕ್ಕಿಂತ ಹೆಚ್ಚು ಇರುವುದ ವಸ್ತುಗಳನ್ನ ಅಥವಾ ವ್ಯಕ್ತಿಗಳನ್ನ ಸೂಚಿಸುವ ಪದಗಳೇ ಬಹುವಚನ. ಏಕವಚನ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಸೂಚಿಸುವ ಪದಗಳೇನು ಏಕವಚನ ಆಗಿರ್ತಾವ. ಒಂದಕ್ಕಿಂತ ಹೆಚ್ಚು ನೋಡ್ರ ಒಂದ ಪದ ಸೂಚಿಸುವ ನಂತರ ಏಕವಚನ ಎಂದು ಕರ. ಒಂದಕ್ಕಿಂತ ಹೆಚ್ಚು ಇರುವ ಪದಗಳನ್ನ ಅಥವಾ ವ್ಯಕ್ತಿಗಳನ್ನ ಸೂಚಿಸುವುದಂದ್ರ ಬಹುವಚನ ಎಂಬುದನ್ನ ಇಲ್ಲಿ ನೀಡ್ತಾರೆ. ನೆಕ್ಸ್ಟ್ ನೋಡ್ರಿ, ಏಕವಚನ ಎಂದರೇನು? ಏಕವಚನ ನಾಮ ಪ್ರಕೃತಿಗಳಿಗೆ ಆರು, ಯು, ಉಗಳು, ಅಂದಿರು ಇತ್ಯಾದಿ ಬಹುವಚನ ರೂಪಗಳಲ್ಲಿ ಸೇರಿ ಬಹುವಚನ ಪದಗಳಾಗುತ್ತವೆ. ಅರು, ಉಗಳು, ಅರುಗಳು ಇವು ಸೇರಿದಂದ್ರ ಏನಾಕತಿ ಅಂದ್ರ ಬಹುವಚನಗಳ ಪದಗಳು ಆಗಿರ್ತವ. ಎಕ್ಸಾಂಪಲ್ ರಾಜ ಪ್ಲಸ್ ಅರು, ಅಲ್ಲಿ ಏನ್ ಕೊಟ್ಟಾರ ಅರು ಸೇರಿದರೆ ಏನಾಕತಿ ಅಂದ್ರ ಇನ್ನೊಂದು ಪದ ಆಗಿ ಕನ್ನಡ ಆಕತಿ, ಬಹುವಚನ ಆಗ್ತದ. ಹೆಂಗ ಆಕತ್ರಿ ಅದ್ ನೀವು ಕೇಳ್ತೀರಿ. ರಾಜ್ಯ ಪ್ಲಸ್ ಅರು ರಾಜರು ಏನಾತ್ರಿ? ರಾಜ್ಯ ಪ್ಲಸ್ ಅರು ರಾಜರು. ಮರ ಪ್ಲಸ್ ಗಳು ಮರಗಳು. ರಾಣಿ ಪ್ಲಸ್ ಅರು ರಾಣಿಯರು. ಅಣ್ಣ ಪ್ಲಸ್ ಅಮ್ಮಂದಿರು ಅಣ್ಣಂದಿರು. ಅಂದ್ರೆ ಅಣ್ಣ ಪ್ಲಸ್ ಅಮ್ಮಂದಿರು ಅಂದ್ರೆ ಏನಾಗುತ್ತೆ ಅಣ್ಣಂದಿರು. ನೀನು ಪ್ಲಸ್ ನೀವು. ಅದೇ ರೀತಿ ಗಿಡ ಪ್ಲಸ್ ಗಳು ಗಿಡಗಳು. ಏನಾಗುತ್ತೆ ನಿಮ್ ಕಣ್ಣು ಮುಂದಾಯ್ತ್ರಿ ಏಕವಚನ ನಾಮ ಪ್ರಕೃತಿಲಿ ಅರು ಉಗಳು ನೋಡ್ರಲ್ಲ. ಅರು ಬಂದ್ರ ರಾಜರು ಇಲ್ರಿ. ಬತ್ತಂದ್ರ ನೀನು ಪ್ಲಸ್ ನೀವು ನೋಡ್ರಿ. ಗಿಡ ಪ್ಲಸ್ ಗಳು ಗಿಡಗಳು. ಮೂರು ನಿಯಮ ಇದನ್ನ ಕನ್ಸಿಡರ್ ಆದ್ರೆ ಮೂರು ನಿಯಮಗಳ ಎಕ್ಸಾಂಪಲ್ ಹೇಳಿದ್ರಿ. ನೆಕ್ಸ್ಟ್ ನೋಡ್ರಿ ನಾಮಪದಗಳು. ನಾಮಪದಗಳು ಎಂದರೆ ನೋಡ್ರಿ ಸ್ಟಾರ್ಟಿಂಗ್. ನಾಮಪದ ಎಂದರೆ ನಾಮ ಎಂದರೆ ಹೆಸರು. ಹೆಸರನ್ನು ಸೂಚಿಸುವ ಪದಗಳೇ ನಾಮಪದಗಳ. ನಾಮಪದಗಳೆಂದರೆ ಹೆಸರನ್ನೇ ಸೂಚಿಸುವ ಪದಗಳನ್ನ ನಾಮಪದಗಳು ಎಂದು ಕರೆಯುವರು. ನಾಮಪದಗಳೆಂದು ಕರೆಯುವರು ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳ ಹೆಸರನ್ನು ಸೂಚಿಸುವ ಪದಗಳು. ಉದಾಹರಣೆಗೆ ರಾಮ, ರಂಗ, ಹುಡುಗ, ನದಿ, ಹಳ್ಳ, ಬೆಟ್ಟ, ಗುಡ್ಡ, ಮೈಸೂರು, ಜಿಂಕೆ. ಅಂದ್ರೆ ವ್ಯಕ್ತಿ ಹೆಸರು ಹೇಳ್ಬೇಕು, ವಸ್ತು ಹೆಸರು ಹೇಳ್ಬೇಕ್ರಿ, ಸ್ಥಳ ಹೆಸರು ಹೇಳ್ಬೇಕು, ಪ್ರಾಣಿಗಳ ಹೆಸರು ಯಾವ ಸೂಚಿಸ್ತಾವ ನಾಮಪದ ಎಂದು ಕರೆಯುವರು. ನೋಡ್ರಲ್ಲ, ರಾಮ, ರಂಗ, ಹುಡುಗ, ನದಿ, ಹಳ್ಳ, ಬೆಟ್ಟ, ಮೈಸೂರು, ಜಿಂಕೆ. ರಾಮ ವ್ಯಕ್ತಿ ಹೆಸರ, ವಸ್ತು ರಂಗ, ಹುಡುಗ, ನದಿ, ಸ್ಥಳ ಎಲ್ಲನೂ ಇಲ್ಲೇ ಬರ್ತಾವ್ರು. ವ್ಯಕ್ತಿ ಹೆಸರ, ಸ್ಥಳ ಹೆಸರ, ವಸ್ತು ಹೆಸರ, ಪ್ರಾಣಿ ಹೆಸರ ಇವೇನಿದ್ದು ಅಂದ್ರ ನಾಮಪದ. ನಾಮಪದಗಳು ಎಷ್ಟು 9 ವಿಧಗಳ.
ನಾಮಪದಗಳು ಎಷ್ಟಿದಾವ ಅಂದ್ರೆ ನಾಮಪದಗಳಲ್ಲಿ 9 ನಾಮವಾಚಕ ಪ್ರಕೃತಿಗಳಲ್ಲಿ 9 ವಿಧಗಳು ಉಂಟು. 9 ವಿಧಗಳೇ ಯಾವ್ಯಾವ ನೋಡಿ ಬರ್ರಿ. 9 ವಿಧಗಳು. ಫಸ್ಟ್ ಒನ್ ವಸ್ತುವಾಚಕಗಳು, ಸೆಕೆಂಡ್ ಒನ್ ಗುಣವಾಚಕ, ಥರ್ಡ್ ಒನ್ ಸಂಖ್ಯಾವಾಚಕ, ಫೋರ್ತ್ ಒನ್ ಸಂಖ್ಯೆಯ ವಾಚಕ, ಫಿಫ್ತ್ ಒನ್ ಭಾವನಾಮಗಳು, ಸಿಕ್ಸ್ತ್ ಒನ್ ಪರಿಣಾಮವಾಚಕಗಳು, ಸೆವೆಂತ್ ಒನ್ ಪ್ರಕಾರದ ವಾಚಕ, ಎಂಟನೇ ದ್ವಿಗಾಂಚಕ, 9ನೇದ ಸರ್ವನಾಮ. ಎಷ್ಟದಾವ್ರಿ ನಾಮಪದಗಳು ಯಾವ್ದಾವ? 9 ನಾಮಪದಗಳದಾವ. 9 ನಾಮಪದಗಳು ಯಾವ್ಯಾವ ಅಂದ್ರ ಫಸ್ಟ್ ವಸ್ತುವಾಚಕಗಳು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯ ವಾಚಕ ಮತ್ತು 5 ಭಾವನಾಮಗಳು, ಅದೇ ರೀತಿ 6 ಪರಿಣಾಮ ವಾಚಕ, ಅದೇ ರೀತಿ 7 ಪ್ರಕಾರ ವಾಚಕ, 8 ದ್ವಿಗ್ವಾಚಕ, 9 ಸರ್ವನಾಮ. ಫಸ್ಟ್ ನೋಡ್ರಿ, ಫಸ್ಟ್ ಒನ್ ಯಾವ್ದು ನೋಡೋಣ. ವಸ್ತುವಾಚಕಗಳು. ವಸ್ತುವಾಚಕ ವ್ಯಕ್ತಿ ಹಾಗೂ ವಸ್ತುಗಳ ಹೆಸರು ಸೂಚಿಸುವ ಶಬ್ದಗಳನ್ನ ವಸ್ತುವಾಚಕ. ವಸ್ತುವಾಚಕ ಅಂದ್ರ ಮನುಷ್ಯರ ಹೆಸರು ರೀ. ವ್ಯಕ್ತಿ ಮತ್ತು ವಸ್ತುಗಳ ಹೆಸರನ್ನು ಸೂಚಿಸ್ತಾವ. ಅವಕ್ಕ ಏನಂತಾರ ಅಂದ್ರ ವಸ್ತುವಾಚಕಗಳ. ಎಕ್ಸಾಂಪಲ್ ಚೇತನ, ಅಚೇತನ. ನೋಡ್ರಲ್ಲ, ವಸ್ತುಗಳನ್ನು ಚೇತನ ಮತ್ತು ಅಚೇತನ ಎಂದು ವಿಭಾಗಿಸಲಾಗಿದೆ. ವಸ್ತುಗಳನ್ನು 3 ವಿಧಗಳನ್ನಾಗಿದೆ. ವಸ್ತುಗಳಲ್ಲಿ ಯಾವ ವಸ್ತುವಾಚಕಗಳಲ್ಲಿ 3 ವಿಂಗಡಣೆ ಮಾಡ್ತಾರೆ ಅವರು. ಫಸ್ಟ್ ಒನ್ ಏನಂದ್ರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಎಂದರೆ ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳನ್ನ ರೂಢನಾಮ ಅಂತಾರೆ. ರೂಢಿಯಿಂದ ರೀ ಅಂದ್ರ ಎಕ್ಸಾಂಪಲ್ ರೀ ನದಿ, ಹಳ್ಳ, ಕೆರೆ, ಹುಡುಗಿ, ಬೆಟ್ಟ, ಕಾಡು, ಮರ, ದೇಶ ಮತ್ತು ಹೆಂಗಸರು. ರೂಢಿಯಿಂದ ಬಂದಿರ್ತಾವ್ರಿ. ನದಿಗೆ ನದಿ, ಹಳ್ಳ, ಕೆರೆ, ಬೆಟ್ಟ, ಕಾಡು, ಮರ, ದೇಶ ಮತ್ತು ಹೆಂಗಸರು. ಇವೇನು ರೂಢಿಯಿಂದ ಬಂದಿರ್ತಾವಲ್ಲ ರೀ, ಅವುಗಳೇನಂತ ರೂಢನಾಮ ಎಂದು ಕರೀತಾರ. ಅಂಕಿತ ನಾಮ ನೋಡ್ರಿ, ಇಟ್ಟ ಹೆಸರುಗಳನ್ನ ಅಂಕಿತ ನಾಮ. ಯಾವ ಹೆಸರು ಇಟ್ಟಿರ್ತ ಆ ಹೆಸರ ಅಂಕಿತ ನಾಮ ಎನ್ನುವರು. ಎಕ್ಸಾಂಪಲ್ ಮೈಸೂರು, ಸೀತೆ, ಅನಿತಾ, ಬಸವ, ಅಮೇರಿಕ, ಕಾವೇರಿ, ಹಿಮಾಲಯ. ಇವೇನ ಇಟ್ಟಿದ ಹೆಸರು ಅಲ್ಲ. ಇಟ್ಟಿದ ಹೆಸರಕ್ಕೆ ಏನಂತಾರ ಅಂಕಿತ ನಾಮಗಳು. ಅದೇ ರೀತಿ ನೆಕ್ಸ್ಟ್ ಒನ್ ಅನ್ವರ್ಥ ನಾಮಗಳು. ಅನ್ವರ್ಥ ನಾಮಗಳು ಅಂದ್ರೆ ಯಾವಂದ್ರ ಅರ್ಥಕ್ಕೆ ಅನುಸಾರವಾಗಿ ಇಟ್ಟ ಹೆಸರುಗಳು ಅನ್ವರ್ಥ ನಾಮ ಎಣಿಸುವುದು. ಅದೇ ರೀತಿ ಉದಾಹರಣೆಗಳನ್ನು ಕೊಡ. ಕುರುಡ, ಕುಂಟ, ಹೆಳವ, ಕೆಪ್ಪ, ಕಿವುಡ, ಕರಿಯ, ಕೆಪ್ಪ ಮತ್ತು ರೋಗಿ, ವ್ಯಾಪಾರ. ಇವೇನಕ್ಕವನ ಅನ್ವರ್ಥ ನಾಮ ಆಗ್ತಾವ್ರಿ. ಯಾಕಂದ್ರ ಅರ್ಥಕ್ಕೆ ಅನುಸಾರವಾಗಿ ಇಟ್ಟ ಹೆಸರುಗಳಾಗಿರ್ತಾವ್ರಿ. ಕುಂಟ, ಕುಡ್ಡ, ಕೆಪ್ಪ ಇವೆಲ್ಲ ಕರಿಮ ಅಂದ್ರೆ ಇಟ್ಟ ಹೆಸರಾಗಿರ್ತಾವ್ರಿ. ಈಗ ನೋಡಿ ನಗ್ಜರಿಕಿ ಒಂದು ಕಾಲೇಜ್ ಹುಡುಗರು ಇಟ್ಟಿರ್ತಾವ ನೋಡ್ರಿ ಹಂಗ. ಸೆಕೆಂಡ್ ನೋಡ್ರಿ ಗುಣವಾಚಕಗಳನ್ನು ನೋಡ್ರಿ. ಗುಣವಾಚಕಗಳಲ್ಲಿ ಯಾವ್ದಾವ್ದು ಬರ್ತಾವ ಎಂಬುದನ್ನು ನೋಡ್ರಿ. ಗುಣವಾಚಕ ವಸ್ತುಗಳ ಗುಣ, ರೀತಿ, ಸ್ವಭಾವವನ್ನು ತಿಳಿಸುವ ವಿಶ್ಲೇಷಣೆಗಳೆಲ್ಲ ಗುಣವಾಚಕ ಎನಿಸುವುದು. ಅಂದ್ರ ವಸ್ತುಗಳ ಗುಣದ ರೀತಿಯ ಸ್ವಭಾವವನ್ನು ತಿಳಿಸುವುದು. ವಿಶೇಷಗಳೆಲ್ಲ ವಾಚನ ಅಂದ್ರ ವಿಶೇಷ ಇರ್ಬೇಕ್ರಿ. ಆ ಹೆಸರೊಳಗೆ ಒಂದು ಗತ್ತ ಇರ್ಬೇಕ, ವಿಶೇಷತೆ. ಆ ಹೆಸರೊಳಗೆ ಒಂದು ವಿಶೇಷತೆ ಇರ್ತಾರ, ಅದೇನಂತ ಗುಣವಾಚಕ. ಫಸ್ಟ್ ಒನ್ ಎಕ್ಸಾಂಪಲ್ ನೋಡ್ರಿ. ಅಂದ್ರ ದೊಡ್ಡ, ಚಿಕ್ಕ, ಹಿರಿಯ, ಕಿರಿಯ, ಒಳ್ಳೆಯ, ಕೆಟ್ಟ, ಬಿಳಿದು, ಕರಿದು, ಹೊಸದು, ಹಳೆಯದು. ಇವೇನ್ ಇಟ್ಟಿಸಿ ಇದ್ರೊಳಗ ಗುಣವಾಚಕ. ಒಂದು ಹೆಸರು ಐತಂದ್ರ ಅದಕ್ಕೆ ಗುಣ ಇರ್ಬೇಕ್ರಿ. ಅದ ದೊಡ್ಡ ಅಂದ್ರೆ ಬಿಗ್ ಅಂದ್ರೆ ದೊಡ್ಡದು ಎಂಬುದನ್ನ ಗೊತ್ತಾಗ್ತದ. ಥರ್ಡ್ ಒನ್ ಸಂಖ್ಯಾವಾಚಕ. ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳೆಲ್ಲ ಸಂಖ್ಯಾವಾಚಕ ಎನ್ನುವರು. ಎಕ್ಸಾಂಪಲ್ ರೀ 10, 100, 1000, 5, 5 ಲಕ್ಷ ಮತ್ತು ಕೋಟಿ ಈ ಬರ್ತಾವ ನೋಡ್ರಿ. ಸಂಖ್ಯಾವಾಚಕ ಸಂಖ್ಯೆಗಳನ್ನು ಸೂಚಿಸುವ ಶಬ್ದಗಳಿಗೆ ಏನಂತಾರ ಸಂಖ್ಯಾ ವಾಚಕ ನಿಯಮಗಳ ಎಂದು ಸೂಚಿಸ್ತಾರ. ಅದೇ ರೀತಿ 4ನೇ ಪ್ರಶ್ನೆ ಸಂಖ್ಯೆಯ ವಾಚಕ. ಸಂಖ್ಯಾವಾಚಕ ಬೇರೆ ರೀ, ಸಂಖ್ಯೆಯ ವಾಚಕ ಬೇರೆ. ಅಂದ್ರ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಸೂಚಿಸುವ ಶಬ್ದಗಳೆಲ್ಲ ಸಂಖ್ಯೆಯ ವಾಚಕ ಎಂದು ಕರೆಯುವರು. ಸಂಖ್ಯೆಯಿಂದ ಕೂಡಿದ ವಸ್ತುಗಳು ಎಕ್ಸಾಂಪಲ್ 3, 4, 6, 5 ಅಂದಿರ್ತಾರ. ಎಕ್ಸಾಂಪಲ್ ನೋಡಿ. ಎಕ್ಸಾಂಪಲ್ ಅವರ 3 ಮಕ್ಕಳು,
16,000 ಹೆಂಡತಿಯರು, 10,000 ಲಾರಿಗಳು. ಅಂದ್ರೆ ಇರ್ತಾವ ನೋಡ್ರಿ, ನಿಮಗೂ ಗೊತ್ತಿರ್ತೈತಿ. ಅವಾಗ 3 ಮಂದಿ ಅನ್ರಿ, ಅವಾಗ 6 ಮಂದಿ. ಈ ನಿಯಮಗಳನ್ನ ಏನ್ ಸೂಚಿಸುವ? ಸಂಖ್ಯೆಯ ವಾಚಕಗಳ. ಅಲ್ಲಿ ಸಂಖ್ಯೆ ಕನ್ಸಿಡರ್ ಆಗಿರ್ಬೇಕು. ಸಂಖ್ಯೆಯಿಂದ ಕೂಡಿಸುವ ವಸ್ತುಗಳನ್ನು ಸೂಚಿಸ್ತದ ಅಂದ್ರ ಸಂಖ್ಯೆಯ ವಾಚಕಗಳು ಎಂದು ಕರೆಯುವರು. ಎಕ್ಸಾಂಪಲ್ 3 ಮಕ್ಳು ಅದಾವ್ರಿ ಅವಾಗ, ಮತ್ತ 16,000 ಹೆಣ್ಣಂದಿರ್ತಾರ್ರಿ ಅವಾಗ, 10,000 ಲಾರಿ ಐತಿ, ಅವಾಗ 6 ಪಡಪಾಡಿತಾವ್ರಿ. ಇವ ನೋಡ್ರಿ ಸಂಖ್ಯೆಯ ವಾಚಕ. ಅಂದ್ರೆ ಎಣಸಾಕ್ ಬರ್ಬೇಕ್ರಿ, ಎಡ್ದವ ಅಂಕಿ ಸಂಖ್ಯೆಗಳ ಎಣಿಕೆ ಆಗ್ತದ ಅಲ್ಲಿ. ಭಾವನಾಮಗಳು. ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದಗಳೇ ಭಾವನಾಮಗಳೆಂದು ಕರೆಯುವರು. ಎಕ್ಸಾಂಪಲ್ ಬಿಳುಪ. ಭಾವನಾಮ ಅಂದ್ರ ಅವು ಕಣ್ಣಾರ್ಲೆ ಕಂಡ್ರ ಏನ್ ಕಾಣ್ತೈತಿ ಅದ ಭಾವನಾಮ. ಬಿಳುಪು ಬಿಳಿದರ ಭಾವ. ಹಿರಿಮೆ ಮತ್ತು ಹಿರಿದರ ಭಾವ. ಮಾಟ ಮಾಡುವುದು ಭಾವ. ಇವೆಲ್ಲ ಕಂಡು ಬರ್ತಾವ. ಅದೇ ರೀತಿ 6 ಪರಿಣಾಮ ಅಥವಾ ಪರಿಮಾಣ ವಾಚಕಗಳು. ಪರಿಮಾಣ ವಾಚಕಗಳು ವಸ್ತುಗಳು ಸಾಮಾನ್ಯ ಅಳತೆಯ ಪರಿಣಾಮ ಅಥವಾ ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದವನ್ನು ಪರಿಮಾಣ ವಾಚಕ ಎಂದು ಕರೀತಾರೆ. ಇಲ್ಲಿ ಪರಿಮಾಣ ವಾಚಕಗಳ ಯಾವ್ಯಾವಕಂದ್ರ ವಸ್ತು ಸಾಮಾನ್ಯವಾಗಿ ಅಳತೆ, ಗಾತ್ರ ಹೇಳುವ ಶಬ್ದಗಳೇನಂತಾವ ಪರಿಮಾಣ ವಾಚಕಗಳಂತ. ಅಂದ್ರ ಎಕ್ಸಾಂಪಲ್ ರೀ, ಅಷ್ಟು ದೊಡ್ಡ ಶಾಲೆ ಅಂದ್ರೆ ಎಷ್ಟು ದೊಡ್ಡದೈತ್ರಿ, ಅಳತಿ ಹೇಳ್ತಾರ ಎಷ್ಟು ದೊಡ್ಡದೈತಿ ನೋಡು, ಕಾಲೇಜ್ ಎಷ್ಟು ದೊಡ್ಡದೈತಿ ಅಂದ್ರೆ ಅಳತಿನ ಹೇಳ್ತದ. ಎಷ್ಟು ದಣದ ಗುಂಪು, ಅಲ್ಲಿ ಎಷ್ಟು ಅದಾವ ನೋಡ, ದಣದ ಗುಂಪು ಎಷ್ಟು ಐತಿ ನೋಡ, ಅಂದ್ರೆ ಎಷ್ಟು ಹಣ, ಅಂದ್ರ ಭಾಳ ಹಣ ಇರ್ತೈತ್ರಿ, ಅದು ನೋಡಿ ಎಷ್ಟು ಅದಾವ ನೋಡ್ರಿ ಹಣ, ಅವ್ನ ಕಡೆ ಎಷ್ಟು ಅದಾವ ನೋಡು, ನಿನ್ ಕಡೆ ಇಲ್ಲ. ಹಿಂಗ್ ಹತ್ತಿರ್ತಾರ ನೋಡ್ರಿ, ನಿಮ್ ಫ್ರೆಂಡ್ಸ್ ಸರ್ಕಲ್ ಒಳಗೆ ಹತ್ತಿರ್ತಾರ ನೋಡ್ರಿ, ಅವ್ನ ಕಡೆ ಎಷ್ಟು ಹಣ ಅದಾವ, ಅಲ್ಲಿ ನೋಡಿ ಎಷ್ಟು ದನ ಅದಾವ, ಅಲ್ಲ ಅಲ್ಲಿ ನೋಡು ಅಷ್ಟು ದೊಡ್ಡದು ಶಾಲೆ ಐತಿ, ಅಷ್ಟು ಕಾಲೇಜ್ ಐತಿ, ಅವ್ರು ನೋಡು ಎಷ್ಟು ಶ್ರೀಮಂತರದಾರ, ಅವ್ರು ನೋಡಿ ಎಷ್ಟು ಬಡವರದಾರ, ಎಲ್ಲಾನು ಕನ್ಸಿಡರ್ ಆಕ್ಕವ. ಇಲ್ಲಿ ಪರಿಮಾಣ ವಾಚಕ ಅಂದ್ರ ಅವನ ಗಾತ್ರ ರೀ. ಎದ್ರ ನೋಡ್ರಲ್ಲ, ಅಷ್ಟು ದೊಡ್ಡ ದನ ಐತಿ, ಅಷ್ಟು ದೊಡ್ಡ ಶಾಲೆ ಐತಿ, ಎಷ್ಟು ದೊಡ್ಡ ಅಂದ್ರ ಅದ್ರ ಗಾತ್ರವನ್ನ ಕನ್ಸಿಡರ್ ಮಾಡೋದೇಂದ್ರ ಪರಿಮಾಣ ವಾಚಕಗಳು ಎಂದು ಕರೆಯುವರು. ಅದೇ ರೀತಿ ಅಷ್ಟು ಇಷ್ಟು ಹಲವು, ಕೆಲವು, ಅಷ್ಟ ಇಷ್ಟ ಮತ್ತು ಹಲವು, ಕೆಲವು ಇತ್ಯಾದಿಗಳನ್ನು ಕಂಡು ಬರ್ಬೋದು. ಅದೇ ರೀತಿ 7ನೇ ಪ್ರಶ್ನೆ, 7ನೇ ನಿಯಮ. 7ನೇ ಪ್ರಕಾರವಾಚಕಗಳು. ವಸ್ತು ಸ್ಥಿತಿ ಅಥವಾ ರೀತಿಗಳನ್ನು ತಿಳಿಸುವ ಶಬ್ದಗಳೇ ಪ್ರಕಾರವಾಚಕಗಳು. ಎಕ್ಸಾಂಪಲ್ ಅರ್ಥ ಮನುಷ್ಯನುಂಟೆ ಪ್ರಕಾರವಾಚಕಗಳು. ಅಂತಹ ವಿಚಾರ ಬೇಡ, ಅಂತ ವಿಚಾರ ಬೇಡ ಮರ ನನಗಾತಿರ್ತಾರ, ಅಂತ ವಿಚಾರ ಬೇಡ. ಎಂತಹ ಬಣ್ಣ, ಇಂಥವರ ಉಂಟೆ, ಇಲ್ಲಿ ಕಂಡು ಬರ್ತಾವ ನೋಡ್ರಿ. ಅತ್ತ ಇತ್ತ ಎತ್ತ ಎಂದಾತ ಇವೆಲ್ಲ ಅಂತ ಪ್ರಕಾರ ವಾಚಕಗಳನ್ನು ಕಂಡು ಬರ್ತವ. 8 ದ್ವಿವಾಚಕಗಳು. ದ್ವಿವಾಚಕಗಳ ಹೆಸರು ಸೂಚಿಸುವುದು ಮತ್ತು ಶಬ್ದಗಳೆಲ್ಲ ದ್ವಿವಾಚಕಗಳು ಎಂದು ಕರೆಯುವುದು. ಉದಾಹರಣೆಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ನೈಋತ್ಯ, ಈಶಾನ್ಯ, ಪಡುವಣ ಮತ್ತು ಮೂಡಣ, ತೆಂಕಣ ಇವೇನು ಅರ್ಥ ಅಂದ್ರ ದ್ವಿವಾಚಕಗಳು. ದಿಕ್ಕುಗಳನ್ನು ಸೂಚಿಸುವುದನ್ನ ಏನಂತ ದ್ವಿವಾಚಕಗಳೆಂದು ಕರೆಯುವರು. ಅದೇ ರೀತಿ ದ್ವಿವಾಚಕಗಳು ಏನ್ ಕಂಡು ಬರ್ತಾವ? ಸರ್ವನಾಮ ಕಂಡು ಬರ್ತಾವ. ಫಸ್ಟ್ ಒನ್, ನಾಮಪದ ಬದಲಿಗೆ ಬಳಸುವ ಪದವನ್ನ ಏನಂತಾರ? ಸರ್ವನಾಮ ಎಂದು ಕರೆಯುವರು. ನಾಮಪದ ಬದಲಿಗೆ ಬಳಸುವ ಪದಗಳ ಸರ್ವನಾಮಕ. ಸರ್ವನಾಮದಲ್ಲಿ ಎಷ್ಟು ವಿಧಗಳದಾವ? 3 ವಿಧಗಳದಾವ. ಸರ್ವನಾಮದಲ್ಲಿ ಎಷ್ಟು ವಿಧ ಅದಾವ್ರಿ? 3 ವಿಧಗಳ ಕಂಡು ಬರ್ತಾವ. 3 ವಿಧಗಳ ಕಂಡು ಬರ್ತಾವ. ಫಸ್ಟ್ನೇದು ಪುರುಷವಾಚಕ ಸರ್ವನಾಮ, ಸೆಕೆಂಡ್ ಪ್ರಶ್ನಾರ್ಥಕ ಸರ್ವನಾಮ, ಥರ್ಡ್ ಒನ್ ಆತ್ಮಾರ್ಥಕ ಸರ್ವನಾಮ ಕಂಡು ಬರ್ತಾವ. ತದನಂತರ ಪುರುಷವಾಚಕ ಸರ್ವನಾಮ ನೋಡ್ರಿ. ಇದ್ರೊಳಗೆ ಯಾವ ಕಂಡು ಬರ್ತಾವ? ಪುರುಷವಾಚಕ ಸರ್ವನಾಮ ಒಳಗೆ ಏನು ಕಂಡು ಬರ್ತಾವ ಎಂಬುದನ್ನು ನೋಡ್ರೆ, ಪುರುಷವಾಚಕ ಒಳಗ ಲಿಂಗ, ಏಕವಚನ ಮತ್ತು ಬಹುವಚನ. ಪ್ರಥಮ ಪುರುಷ, ಮಧ್ಯಮ ಪುರುಷ ಅಥವಾ ಉತ್ತಮ ಪುರುಷ. ಪ್ರಥಮ ಪುರುಷ ಒಳಗೆ ಏನ್ ಕಂಡು ಬರ್ತಾವ ಅಂದ್ರ ಪುಲ್ಲಿಂಗ, ಸ್ತ್ರೀಲಿಂಗ. ಸರ್ವನಾಮಗಳು ಏನ್ ಕಂಡು ಬರ್ತಾವ? ಪುಲ್ಲಿಂಗ. ಪುರುಷವಾಚಕ ಒಳಗ ಪುರುಷವಾಚಕ ಲಿಂಗ ಕಂಡು ಬರ್ತಾವ. ಅದೇ ರೀತಿ ಏಕವಚನ ಮತ್ತು ಬಹುವಚನ ಕಂಡು ಬರ್ತಾವ. ಪ್ರಥಮ ಪುರುಷ ಒಳಗೆ ಏನ್ ಕಂಡು ಬರ್ತಾವ ಅಂದ್ರ ಪುಲ್ಲಿಂಗ, ಸ್ತ್ರೀಲಿಂಗ ಅಂದ್ರೆ ಗಂಡು ಹೆಣ್ಣು. ಅದೇ ರೀತಿ ನಾನು, ನಾವು ಎಂಬುದನ್ನ ಇಲ್ಲಿ ಕಂಡು ಬರ್ತಾವ.
ಮಧ್ಯಮ ಪುರುಷ ಒಳಗ ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ. ಪುಲ್ಲಿಂಗ ಅಂದ್ರೆ ನೀನು ಮತ್ತು ಸ್ತ್ರೀಲಿಂಗ ನೀವು, ಇಲ್ಲಿ ಎರಡು ಕಂಡು ಬರ್ತಾವ. ಅದೇ ರೀತಿ ಉತ್ತಮ ಪುರುಷ, ಉತ್ತಮ ಪುರುಷ ಒಳಗ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಮೂರು ಲಿಂಗಗಳ ಇಲ್ಲಿ ಕೊಡ್ತಾವ. ಇಲ್ಲಿ ಏನೇನ ಮತ್ ಸೆಕೆಂಡ್ ನೋಡಿ ಏಕವಚನ ಒಳಗೆ ಏನ್ ಕೊಡ್ತಾವ ಅಂದ್ರ ಅವನು ಅವಳು ಅದು ಇವನು ಮತ್ತು ಇವಳು ಇದು, ಅಂದ್ರೆ ಎಲ್ಲರೂ ಬರ್ತಾರೆ ಟೋಟಲ್ ಅವನು ಅವಳು ಅದು ಇದು ಇವಳು ಇದು ಎಲ್ಲಾನು ಕನ್ಸಿಡರ್ ಆಗ್ತದೆ ಏಕವಚನ. ಬಹುವಚನ ಒಳ ಅವರು ಇವರು ಅವು ಮತ್ತು ಇವು ಎಲ್ಲೂ ಕನ್ಸಿಡರ್ ಆಗ್ತಾವ. ಗೊತ್ತಾದ್ರೆ ಮುಂದಿನ ಪ್ರಶ್ನೆವನ್ನ ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಯಾವುದು, ಏನು, ಏಕೆ, ಎಲ್ಲಿ, ಯಾವಾಗ ಇತ್ಯಾದಿ ಪ್ರಶ್ನೆಗಳಿಗೆ ಸಂಬಂಧಿಸಿದ ಪದಗಳ ಏನಂತ ಪ್ರಶ್ನಾರ್ಥಕ ಸರ್ವನಾಮ ಎಂದು ಕರೀತಾರೆ. ಪ್ರಶ್ನಾರ್ಥ ಒಳಗ ಸರ್ವನಾಮ ಹೆಂಗ್ ಕಂಡು ಬರ್ತಾವ ಗೊತ್ತದ್ದು. ಅದೇ ರೀತಿ ಅನಾರ್ಥಕ ಸರ್ವನಾಮ ನಾನು, ನಾವು, ತನ್ನ ಮುಂತಾದವುಗಳನ್ನು ಅನಾರ್ಥಕ ಸರ್ವನಾಮ. ಯಾವ ಪದ ತೋರಿಸ್ತದೆ ಅಂದ್ರ ಅನಾರ್ಥಕ ಸರ್ವನಾಮ ಯಾವ ತೋರಿಸ್ತದೆ, ನಾನು, ನಾವು, ತನ್ನ ಇವು ಮೂರು ಪದಗಳನ್ನು ಸೂಚಿಸುವುದು ಅನಾರ್ಥಕ ಸರ್ವನಾಮ. ಅದರಲ್ಲಿ ನೆಕ್ಸ್ಟ್ ನೋಡ್ರಿ ನಾಮ ವಿಭಕ್ತಿಯ ಪ್ರತ್ಯಯಗಳು ಅಂದ್ರೆ ಪ್ರತ್ಯಯಗಳು ಬರ್ತಾವ ಅವು ನೋಡ್ರಿ. ಫಸ್ಟ್ ವಾಕ್ಯದಲ್ಲಿ ಪ್ರಯೋಗವಾಗುವ ನಾಮಪದ ಮತ್ತು ವಾಕ್ಯಾರ್ಥಕ್ಕೆ ಸಂಬಂಧಿಸಿದಂತೆ ಕಲ್ಪಿಸಿಕೊಂಡ ಪ್ರತ್ಯಯ ರೂಪಗಳೇ ವಿಭಕ್ತಿ ಪ್ರತ್ಯಯಗಳ ಎಂದು ಕರೆಯುವರು. ಅವು ನಾಮ ಪ್ರಕೃತಿಯ ಸಂಬಂಧಿಸಿದ ಅಥವಾ ಸಂಬಂಧ ಹಾಗೂ ವಾಕ್ಯಾರ್ಥಗಳ ಕಾರ್ಯವನ್ನು ಸಹಜವಾಗಿ ನಿರೂಪಿಸುವುದು. ವಿಭಕ್ತಿಯ ಕಾರ್ಯಕಾರ್ಥ ಪ್ರತ್ಯಯ ಹಾಗೂ ಪದಗಳ ವಿವರ ಕೋಷ್ಟಕ ನೋಡ್ರಿ. ವಿಭಕ್ತಿಯ ಕಂಡು ಬರ್ತಾವ. ಫಸ್ಟ್ ವಿಭಕ್ತಿ ಪ್ರತ್ಯಯಗಳು, ಕಾರಕಾರ್ಥ ಪ್ರತ್ಯಯಗಳು, ಪ್ರತ್ಯಯ ಇಲ್ಲಿ ಪ್ರತ್ಯಯ ಹ ಮತ್ತು ಕ ಬರ್ತದ, ಹೊಸ ಮತ್ತು ಇಲ್ಲಿ ಹೊಸ ಪದ ಬರ್ತಾವ, ಇಲ್ಲಿ ಕ ಮತ್ತು ಹಳೆಯ ಕನ್ನಡ ಬರ್ತಾವ. ನಾಮಪದಗಳು ಮತ್ತು ಹೊಸ ಕನ್ನಡ ಮತ್ತು ಇಲ್ಲಿ ನಾಮಪದಗಳಲ್ಲಿ ಹಳೆಗನ್ನಡ ಬರ್ತಾವ. ಪ್ರಥಮ ಪ್ರಥಮ ಕರ್ತೃ ಉ ಮ ರಾಮನು ರಾಮಂ ಅಂದ್ರೆ ದ್ವಿತೀಯ ಕರ್ಮ ಕರ್ಮ ಅನ್ನು ಅಮ್ಮ ಪ್ರತ್ಯಯ ಬರ್ತದ ಅಂ ಬರ್ತದ. ನಾಮ ಹೊಸಗನ್ನಡ ಏನ್ ಬರ್ತದ ರಾಮ ರಾಮನನ್ನು ಬರ್ತದ. ಹಳೆಗನ್ನಡ ರಾಮನಂ ಅತ್ ಬರ್ತದ. ಏನ್ ಬರ್ತದ ರಾಮನಂ ಎಂಬ ನಿಯಮ ಕಂಡು ಬರ್ತದ. ದ್ವಿತೀಯ ಇಲ್ಲಿ ತೃತೀಯ ನೋಡ್ರಿ. ತೃತೀಯ ಒಳಗ ಕಾರಕಾರ್ಥ ಒಳಗೆ ಏನ್ ಬರ್ತದೆ ಅಂದ್ರ ಕರಣ, ಪ್ರತ್ಯಯ ಒಳಗ ಏನ್ ಬರ್ತದ ಇಂದ, ಅದೇ ರೀತಿಯ ಪ್ರತ್ಯಯ ಒಳಗ ಏನ್ ಬರ್ತಾರೆ ಇಂದ ಅಥವಾ ಇಂದ ಅಂತ ಬರ್ತದೆ. ಇಂದ ಬರ್ತದೆ. ಇಲ್ಲಿ ಹೊಸಗನ್ನಡ ಒಳಗ ರಾಮನಿಂದ, ಹಳೆಗನ್ನಡ ರಾಮನಿಂದಂ ಅಂತ ಬರ್ತದ. ಅದೇ ರೀತಿ ಚತುರ್ಥಿ ಕಾರಕರ್ತ ಒಳಗ ಸಂಪ್ರದಾನ ಮತ್ತು ಪ್ರತ್ಯಯ ಈ ಗೆ ಈ ಗೆ ಮತ್ತು ಗೆ ಈ ಗೆ ಅಂತ ಬರ್ತದ. ಅದೇ ರೀತಿ ಹೊಸಗಣ ರಾಮನಿಗೆ ಮತ್ತು ಹಳೆಗಣ ರಾಮನಿಗೆ ಬರ್ತದ. ಪಂಚಮಿ ಅಂದ್ರ ಅಪ್ತಾದನ ದೆಸೆಯಿಂದ ಅಂತರ್ನಿ ರಾಮ ದೇಶೆಯಿಂದ ಮತ್ತು ರಾಮನ ತನ್ನ ಅಂತ ಬರ್ತದ. ನಿಮ್ಗೆ ಗೊತ್ತಾಗಿರ್ಬಹುದ್ರಿ. ಅಂದ್ರೆ ಯಾವ ರೀತಿ ಚೇಂಜಸ್ ಆಗ್ತದ ಎಂಬುದನ್ನು ನಿಮ್ಗೆ ಗೊತ್ತ. ಸೃಷ್ಟಿ ಸಂಬಂಧ ಅ ಮತ್ತು ಹೊಸಗನ್ನಡ ರಾಮನ ಮತ್ತು ಹಳೆಗನ್ನಡ ರಾಮನ ಆಕತಿ. ಸಪ್ತಮಿ ಅಧಿಕರಣ ಅಲ್ಲಿವಳು ಮತ್ತು ಪ್ರತ್ಯಯ ಒಳಗ ಓಳ್ ಆಕತಿ. ಹೊಸಗನ್ನಡ ರಾಮನಲ್ಲಿ ಆಕತಿ. ಲಾಸ್ಟ್ ಕೊನ್ನ ನಾಮಪದಗಳಲ್ಲಿ ಏನಾಕತಿ ಅಂದ್ರ ರಾಮನೋಳ್ ಆಕತಿ. ವಿಭಕ್ತಿಯ ಪಲ್ಲಟ ಸ್ಥೂಲ ಪರೀಕ್ಷೆ ಅಥವಾ ಸ್ಥೂಲ ಪರಿಚಯ ನೋಡ. ವಿಭಕ್ತಿಯ ಪ್ರತ್ಯಯ, ವಿಭಕ್ತಿಯ ಪಲ್ಲಟ, ಸ್ಥೂಲ ಪರಿಚಯ. ನಾವು ಮಾತಾಡುವಾಗ ಪದ ಪ್ರಕೃತಿಗಳಿಗೆ ಯಾವ್ಯಾವ ವಿಭಕ್ತಿಯ ಪ್ರತ್ಯಯಗಳ ಸೇರಿಸಿ ಹೇಳಬೇಕು, ಅವು ಬಿಟ್ಟ ಬೇರೆ ಬೇರೆ ವಿಭಕ್ತಿಯ ಪ್ರತ್ಯಯಗಳನ್ನ ಸೇರಿ ಹೇಳುವುದುಂಟೆ. ಹೀಗೆ ಸೇರಿಸಬೇಕಾದ ವಿಭಕ್ತಿಯ ಪ್ರತ್ಯಯಗಳನ್ನ ಬದಲಾಗಿ ಬೇರೆ ವಿಭಕ್ತಿ ಪ್ರತ್ಯಯಗಳನ್ನ ಸೇರಿಸಿ ಹೇಳುವುದಕ್ಕೆ ವಿಭಕ್ತಿ ಪಲ್ಲಟ. ಅಂದ್ರೆ ಒಂದ್ ಹೆಸರು ಹೇಳ್ಬೇಕಂದ್ರ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳ ಸೇರಿ ಹೇಳುವುದಿತ್ತಾರ ಅದನ್ನೇನ ಹಾಕ್ತಾರ ಬೇರೆ ಬೇರೆ ವಿಭಕ್ತಿ ಪ್ರತ್ಯಯಗಳ ಸೇರಿಸಿ ಹೇಳುವುದಕ್ಕೆ ವಿಭಕ್ತಿ ಪಲ್ಲಟ ಎಂದು ಕರೀತಾರ. ವಿಭಕ್ತಿ ಪಲ್ಲಟ ಅಂದ್ರ ಮೊದಲ ವಿಭಕ್ತಿ ಪ್ರತ್ಯಯಗಳದಾವ, ಆ ವಿಭಕ್ತಿ ಪ್ರತ್ಯಯಗಳನ್ನು ಬಿಟ್ಟ ಬ್ಯಾರೆ ಸೇರಿಸಿ ಹೇಳುದಿತ್ತಾರ ವಿಭಕ್ತಿ ಪಲ್ಲಟ ಎಂದು ಎಣಿಸ್ಕೊತೈತ್ರಿ ಅಂತ ಹೇಳ್ತಾರ. ಉದಾಹರಣೆ ಬಂಡಿಯನ್ನು ಹತ್ತಿದನು ದ್ವಿತೀಯ ಅಂದ್ರೆ ಬಂಡಿಗೆ ಹತ್ತಿದನು ಇದು ಚತುರ್ಥಿ. ಅಂದ್ರೆ ಎರಡು ಮಿಕ್ಸ್ ಹಾಕವ್ರಿ, ಒಂದಾಗಿರಂಗಿಲ್ಲ.
ಪ್ರತ್ಯಯ ಒಳಗ ದ್ವಿತೀಯ ಮತ್ತು ಚತುರ್ಥಿ ಎರಡು ಮಿಕ್ಸ್ ಅದು ಅಂದ್ರೆ ಏನಾಗ್ತದ ವಿಭಕ್ತಿ ಪಲ್ಲಟ ಆಗ್ತದ. ಪಲ್ಲಟ ಆದ್ರ ಹೆಂಗಾಗ್ತದ ಬಂಡಿಯನ್ನು ಹತ್ತಿದನು ಹೀಗಾಗ್ತದ. ಆತನ ದೆಸೆಯಿಂದ